Hello students, let us continue our discussion on oscillations. Okay, ಈ ಕ್ಲಾಸಲ್ಲಿ ಏನು ಕಲಿಯೋಣ ಅಂದರೆ ಎನರ್ಜಿ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಈಗ ಒಂದು ಬಾಡಿ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಮಾಡ್ತಾ ಇದ್ರೆ ಅದರ ಎನರ್ಜಿ ಎಷ್ಟಿರುತ್ತೆ ಅಂತ ಕಂಡುಹಿಡಿಯೋಣ. ಓಕೆ, ಸೊ ಇಟ್ಸ್ ಅನ್ ಇಂಪಾರ್ಟೆಂಟ್ 5 mark ಕ್ವಶನ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್. ಸೊ ಕನ್ಸಿಡರ್ ಎ ಬಾಡಿ, ಒಂದು ಬಾಡಿ ಕನ್ಸಿಡರ್ ಮಾಡಿ ಎಕ್ಸಿಕ್ಯೂಟಿಂಗ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ಸ್ ಅಬೌಟ್ ದಿಸ್ ಪಾಯಿಂಟ್ O. ಸೊ ಒಂದು ಬಾಡಿ ಈ O ಅನ್ನೋ ಪಾಯಿಂಟ್ ಸುತ್ತ ಏನು ಮಾಡ್ತಾ ಇರಲಿ, ಸಿಂಪಲ್ ಹಾರ್ಮೋನಿಕ್ ಮೋಷನ್ ಮಾಡ್ತಾ ಇರಲಿ. ಓಕೆನಾ? ಸೊ ಒಂದು ಬಾಡಿ ಈ O ಅನ್ನೋ ಪಾಯಿಂಟ್ ಸುತ್ತ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಮಾಡ್ತಾ ಇರಲಿ ಎಲ್ಲಿವರೆಗೂ. ಸೊ O ಇಸ್ ದ ಮೀನ್ ಪೊಸಿಷನ್ ಆ್ಯಂಡ್ M and N ಅನ್ಕೋತೀನಿ. ಸೊ M and N ಆರ್ ದ ಎಕ್ಸ್ಟ್ರೀಮ್ ಪೊಸಿಷನ್ಸ್. ಸೊ ಈ ಬಾಡಿ ಏನು ಮಾಡ್ತಾ ಇದೆ, ಸಿಂಪಲ್ ಹಾರ್ಮೋನಿಕ್ ಮೋಷನ್ ಮಾಡ್ತಾ ಇದೆ ಯಾವ್ದ್ರ ಸುತ್ತ, O ಸುತ್ತ, ಬಿಟ್ವೀನ್ M and N. ಓಕೆ, ಸೊ ಈಗ ಈ ಬಾಡಿದು ಎನರ್ಜಿ ಕಂಡುಹಿಡಿಬೇಕು ನಾನೀಗ. ಅದು ಎಲ್ಲಿ ಕಂಡುಹಿಡಿಬೇಕು ಅಂದರೆ, ನಮ್ಮ ಬಾಡಿ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಮಾಡ್ತಾ ಮಾಡ್ತಾ ಯಾವುದೋ ಒಂದು ಪಾಯಿಂಟ್ ತಗೊಳ್ಳಿ P. ಸೊ ಬಾಡಿ P ಅನ್ನೋ ಪಾಯಿಂಟಿಗೆ ಬಂದಾಗ ಅದರ ಎನರ್ಜಿ ಎಷ್ಟು ಅಂತ ಕಂಡುಹಿಡಿಬೇಕು ನಾನೀಗ. ಈ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಮಾಡ್ತಾ ಇರೋ ಬಾಡಿ ಈ P ಅನ್ನೋ ಪಾಯಿಂಟಿಗೆ ಬಂದಾಗ ಅದರ ಎನರ್ಜಿ ಕಂಡುಹಿಡಿಬೇಕು. ಸೊ ಹೆಂಗೆ ಕಂಡುಹಿಡಿತೀನಿ ನೋಡೋಣ. ಸೊ ಕನ್ಸಿಡರ್ ಎ ಬಾಡಿ ಆಫ್ ಮಾಸ್ M ಎಕ್ಸಿಕ್ಯೂಟಿಂಗ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ಸ್ ಅಬೌಟ್ O ಬಿಟ್ವೀನ್ M and N. ಸೊ ಏನೇನೀಗ ಟರ್ಮ್ಸು, ಸೊ ಬರೆಯೋಣ. ಅದು ಕನ್ಸಿಡರ್ ಎ ಬಾಡಿ ಎಕ್ಸಿಕ್ಯೂಟಿಂಗ್ SHM ಅಬೌಟ್ O. ಓಕೆ, O ಸುತ್ತ ನಮ್ಮ ಬಾಡಿ SHM ಮಾಡ್ತಾ ಇರಲಿ ಈ O ಅನ್ನೋ ಪಾಯಿಂಟ್ ಸುತ್ತ. ಓಕೆನಾ? ಸೊ ಇನ್ನೇನೇನು ಟರ್ಮ್ಸು ನೋಡೋಣ. ಸೊ ಲೆಟ್ M ಅನ್ನೋದೇನಾಗಲಿ, ಮಾಸ್ ಆಫ್ ದ ಬಾಡಿ M ಆಗಿರಲಿ. M ಇಸ್ ದ ಮಾಸ್ ಆಫ್ ದ ಬಾಡಿ. ಸೊ ನಮ್ಮ ಬಾಡಿ SHM ಮಾಡ್ತಾ ಇದೆಯಲ್ಲ, ಅದರ ಆಂಪ್ಲಿಟ್ಯೂಡ್ A ಇರಲಿ. ಸೊ A ಇಸ್ ದ ಆಂಪ್ಲಿಟ್ಯೂಡ್ ಆಫ್ SHM. ಸೊ ನಮ್ಮ ಬಾಡಿ SHM ಮಾಡ್ತಾ ಇದೆಯಲ್ವಾ, ಅದರ ಆಂಪ್ಲಿಟ್ಯೂಡ್ A ಇರಲಿ. ಆಂಪ್ಲಿಟ್ಯೂಡ್ ಅಂದರೆ ಗೊತ್ತಲ್ಲ, ದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ ಫ್ರಮ್ ದ ಮೀನ್ ಪೊಸಿಷನ್. ಸೊ ಬಾಡಿ ಇದು O ಮೀನ್ ಪೊಸಿಷನ್, M and N ಎಕ್ಸ್ಟ್ರೀಮ್ ಪೊಸಿಷನ್ಸ್. ಸೊ ಬಾಡಿ ಈ M and N ಮಧ್ಯನೇ ಇರಬೇಕು SHM ಮಾಡುವಾಗ. ಸೊ ಅತಿ ದೂರ ಬಾಡಿ O ಇಂದ ಎಲ್ಲಿಗೆ ಹೋಗುತ್ತೆ, M. ಸೊ ಹಂಗಾರೆ ಎಷ್ಟು ದೂರ, ಅದೇ ಆಂಪ್ಲಿಟ್ಯೂಡ್. ಸೊ ಹಂಗಾರೆ M ಅನ್ನೋ ಪಾಯಿಂಟ್ನ ನಾನೇನಂತ ಕರಿಬೋದು, ಸೊ M O ಇಂದ ಎಷ್ಟು ದೂರ ಇದೆ, A ಅಷ್ಟು ದೂರ ಇದೆ. ಸೊ ಹಂಗಾರೆ ಈ ಪಾಯಿಂಟ್ ಏನಾಗುತ್ತೆ, ಇದು ಪ್ಲಸ್ A ಆಗುತ್ತೆ. ಇದು ಆರಿಜಿನ್, ನಮ್ಮ ಕೋಆರ್ಡಿನೇಟ್ ಸಿಸ್ಟಮ್ದು ಆರಿಜಿನ್ ಇದು. ಈಗ N ಅನ್ನೋದು O ಇಂದ ಎಷ್ಟು ದೂರ ಇದೆ, ಅದು A ಅಷ್ಟೇ ದೂರ ಇದೆ. ಯಾಕಂದರೆ A ಆಂಪ್ಲಿಟ್ಯೂಡ್ ಅಲ್ಲ, ದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್. ಬಾಡಿ ಇಲ್ಲಿವರೆಗೂ ಬರ್ಬೋದು, N-ವರೆಗೂ, ಆಮೇಲೆ ಮತ್ತೆ ಮೇಲೆ ಹೋಗ್ಬಿಡುತ್ತೆ. ಸೊ N ಕೂಡ O ಇಂದ A ಅಷ್ಟೇ ದೂರ ಇದೆ. ಬಟ್ Nದು ಪೊಸಿಷನ್ ಏನಾಗುತ್ತೆ, ಇದು ಕೋಆರ್ಡಿನೇಟ್ ಸಿಸ್ಟಮ್ ತಗೊಂಡಿದ್ದೀನಲ್ಲ, ಇದು ನನ್ನ ಆರಿಜಿನ್ನು. ಈಗ ಮೇಲೆ ಹೋದರೆ ಪಾಸಿಟಿವ್, ಕೆಳಗೆ ಬಂದರೆ ನೆಗೆಟಿವ್. ಸೊ N ಏನಾಗುತ್ತೆ, Nನ ಕೋಆರ್ಡಿನೇಟ್ -A. ಓಕೆ, ಸೊ ಈಗ ಬಾಡಿ SHM ಮಾಡ್ತಾ ಮಾಡ್ತಾ ಈ P ಅನ್ನೋ ಪಾಯಿಂಟಲ್ಲಿ ಇತ್ತು ಅಂದ್ಕೊಳ್ಳಿ. ಯಾವುದೋ ಒಂದು ಇನ್ಸ್ಟೆಂಟ್ ಆಫ್ ಟೈಮಲ್ಲಿ, ಯಾವುದೋ ಒಂದು ಕ್ಷಣದಲ್ಲಿ ಬಾಡಿ P ಯಲ್ಲಿ ಇದ್ದಾಗ ಬಾಡಿದ ಎನರ್ಜಿ ಎಷ್ಟು ಅಂತ ಕಂಡುಹಿಡಿಬೇಕು. ಓಕೆ, ಸೊ P ಅನ್ನೋದೇನಂಗಾರೆ ಪಾಯಿಂಟ್ ವೇರ್ ದ ಎನರ್ಜಿ ಆಫ್ ದ ಬಾಡಿ ಈಸ್ ಟು ಬಿ ಕ್ಯಾಲ್ಕುಲೇಟೆಡ್. ಸೊ ಯಾವ ಪಾಯಿಂಟಲ್ಲಿ ಬಾಡಿ ಇದ್ದಾಗ ಆ ಬಾಡಿದ ಎನರ್ಜಿ ಕಂಡುಹಿಡಿಬೇಕು, ಆ ಪಾಯಿಂಟ್ P. ಸೊ ಬಾಡಿ P ಅನ್ನೋ ಪಾಯಿಂಟಲ್ಲಿ ಇದ್ದಾಗ ಅದರ ಎನರ್ಜಿ ಕಂಡುಹಿಡಿಬೇಕು ನಾನು. ಪಾಯಿಂಟ್ ವರ್ ದ ಎನರ್ಜಿ ಆಫ್ ದ ಬಾಡಿ ಇಸ್ ಟು ಬಿ ಕ್ಯಾಲ್ಕುಲೇಟೆಡ್. ಸೊ ಈಗ P ಅನ್ನೋ ಪಾಯಿಂಟಲ್ಲಿ ಇದ್ದಾಗ ಬಾಡಿ ಅದು ಎಷ್ಟು ಡಿಸ್ಪ್ಲೇಸ್ಮೆಂಟ್ ಹೊಂದಿರಲಿ, ಬಾಡಿ ಮೀನ್ ಪೊಸಿಷನಿಂದ ಬಾಡಿದು ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿರಲಿ, Y ಆಗಿರಲಿ. ಸೊ Y ಅನ್ನೋದೇನು, ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ at P.
ಸೊ ಬಾಡಿ ಪಿ ಎಲ್ ಇದ್ದಾಗ ಬಾಡಿದು ಡಿಸ್ಪ್ಲೇಸ್ಮೆಂಟ್ ಏನು ವೈ. ವೈ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ ಅಟ್ ಪಿ. ಬಾಡಿ ಎಸ್ ಎಚ್ ಎಮ್ ಮಾಡ್ತಾ ಮಾಡ್ತಾ ಪಿ ಅನ್ನೋ ಪಾಯಿಂಟಲ್ಲಿ ಇತ್ತು ಅಂದ್ಕೊಳ್ಳಿ. ಪಿ ಅನ್ನೋ ಯಾವುದೋ ಒಂದು ಇನ್ಸ್ಟೆಂಟ್ ಆಫ್ ಟೈಮಲ್ಲಿ ಬಾಡಿ ಪಿ ಅನ್ನೋ ಪಾಯಿಂಟಲ್ಲಿ ಇತ್ತು. ಆಗ ಬಾಡಿದು ಡಿಸ್ಪ್ಲೇಸ್ಮೆಂಟ್ ಎಷ್ಟಿರಲಿ ವೈ ಇರಲಿ. ಡಿಸ್ಪ್ಲೇಸ್ಮೆಂಟ್ ಏನು ಅಂತೆಲ್ಲ ಗೊತ್ತಾಗಿದೆಯಲ್ಲ ನಿಮಗೆ. ಆಂಪ್ಲಿಟ್ಯೂಡ್ ಅಂದ್ರೇನು, ಡಿಸ್ಪ್ಲೇಸ್ಮೆಂಟ್ ಅಂದ್ರೇನು ಎಲ್ಲ ಗೊತ್ತಾಗಿದೆ ನಿಮಗೆ. ಓಕೆ, ಸೊ ದೀಸ್ ಆರ್ ದ ಟರ್ಮ್ಸ್ ನೋಟೆಡ್ ಡೌನ್. ಸೊ ಇಷ್ಟು ಟರ್ಮ್ಸನ್ನ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ಹೆಂಗೆ ನನಗೆ ಎನರ್ಜಿ ಕಂಡುಹಿಡಿತೀನಿ ನೋಡೋಣ. ಈಗ ಸೊ ಈಗ ನನ್ನ ಬಾಡಿ ಎಸ್ ಎಚ್ ಎಮ್ ಮಾಡ್ತಾ ಇದೆ ಅಲ್ವಾ. ಸೊ ಪಿ ಅನ್ನೋ ಪಾಯಿಂಟಲ್ಲಿದ್ದಾಗ ನನ್ನ ಬಾಡಿಗೆ 2 ಫಾರ್ಮ್ಸ್ ಆಫ್ ಎನರ್ಜಿಗಳಿರುತ್ತೆ. ಒಂದು, ಯಾಕಂದರೆ ಪಿ ಅನ್ನೋ ಪಾಯಿಂಟಲ್ಲಿ ಬಾಡಿ ಇದ್ದಾಗ ಮೂವ್ ಆಗ್ತಾ ಇತ್ತು. ಸೊ ಮೋಷನಿಂದ ಬಾಡಿ ಹೊಂದಿರೋ ಎನರ್ಜಿ ಕೈನೆಟಿಕ್ ಎನರ್ಜಿ. ಸೊ ಹಂಗೆ ನನ್ನ ಬಾಡಿ ಮೇಲೆ ಯಾವಾಗಲೂ ರಿಸ್ಟೋರಿಂಗ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇರುತ್ತೆ ವೆನ್ ಇಟ್ ಈಸ್ ಡೂಯಿಂಗ್ ಎಸ್ ಎಚ್ ಎಮ್. ಆ್ಯಂಡ್ ದಟ್ ರಿಸ್ಟೋರಿಂಗ್ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಮೀನ್ ಪೊಸಿಷನ್. ಸೊ ಹಂಗಾರೆ ನನ್ನ ಬಾಡಿ ಪಿ ಅನ್ನೋ ಪಾಯಿಂಟಲ್ಲಿದ್ದಾಗ ಬಾಡಿಗೆ ಪೊಟೆನ್ಷಿಯಲ್ ಎನರ್ಜಿ ಕೂಡ ಇರುತ್ತೆ. ಸೊ ಅವೆರಡೂ ಎನರ್ಜಿಸ್ ಕಂಡುಹಿಡಿದ್ರೆ ನನಗೆ ನನ್ನ ಬಾಡಿದು ಪಿ ಅನ್ನೋ ಪಾಯಿಂಟಲ್ಲಿ ಏನು ಟೋಟಲ್ ಎನರ್ಜಿ ಸಿಕ್ಬಿಡುತ್ತೆ. ಸೊ ಟೋಟಲ್ ಎನರ್ಜಿ ಅಟ್ ಪಿ, ಟೋಟಲ್ ಎನರ್ಜಿ ಆಫ್ ಬಾಡಿ ಅಟ್ ಪಿ. ಸೊ ಬಾಡಿ ಪಿ ಅನ್ನೋ ಪಾಯಿಂಟಲ್ಲಿ ಇದ್ದಾಗ ಅದರ ಟೋಟಲ್ ಎನರ್ಜಿ ಎಷ್ಟು? ಸೊ ಟೋಟಲ್ ಎನರ್ಜಿ ಆಫ್ ಎ ಬಾಡಿ ವೆನ್ ಇಟ್ ಇಸ್ ಅಟ್ ದ ಪಾಯಿಂಟ್ ಪಿ ಇಸ್ ದ ಸಮ್ ಆಫ್ ಕೈನೆಟಿಕ್ ಎನರ್ಜಿ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಪಿ ಅನ್ನೋ ಪಾಯಿಂಟಲ್ಲಿ ಇದ್ದಾಗ ಬಾಡಿದು ಕೈನೆಟಿಕ್ ಎನರ್ಜಿ, ಅದಕ್ಕೆ ಪಿ ಅನ್ನೋ ಪಾಯಿಂಟಲ್ಲಿ ಇದ್ದಾಗ ಬಾಡಿದು ಪೊಟೆನ್ಷಿಯಲ್ ಎನರ್ಜಿ ಯು ಇರಲಿ. ಸೊ ಟೋಟಲ್ ಎನರ್ಜಿ ಆಫ್ ದ ಬಾಡಿ ಅಟ್ ದ ಪಾಯಿಂಟ್ ಪಿ ಏನಾಯಿತು ಇಸ್ ದ ಸಮ್ ಆಫ್ ಕೆ ಪ್ಲಸ್ ಯು. ಸೊ ಇವೆರಡನ್ನು ಸಿಂಗಲ್ ಆಗಿ ನನಗೆ ಕಂಡುಹಿಡಿತೀನಿ ನೋಡಿ ಅವೆರಡು ಎನರ್ಜಿಗಳನ್ನ. ಸೊ ಫಸ್ಟ್ ಲೆಟ್ ಅಸ್ ಫೈಂಡ್ ಕೈನೆಟಿಕ್ ಎನರ್ಜಿ. ಸೊ ಟೋಟಲ್ ಎನರ್ಜಿ ಆಫ್ ದ ಬಾಡಿ ಅಟ್ ಪಿ ಏನಪ್ಪ? ಕೆ ಪ್ಲಸ್ ಯು. ಸೊ ಈ ಕೈನೆಟಿಕ್ ಎನರ್ಜಿ ಮೊದಲು ಕಂಡುಹಿಡಿತೀನಿ. ಸೊ ಈಗ ನನ್ನ ಬಾಡಿ ಏನು ಮಾಡ್ತಾ ಇದೆ? ಸಿಂಪಲ್ ಹಾರ್ಮೋನಿಕ್ ಮೋಷನ್ ಮಾಡ್ತಾ ಇದೆ. ಯಾವ್ದ್ರ ಸುತ್ತ? ಓ ಸುತ್ತ. ಯಾವುದ್ರ ಮಧ್ಯದಲ್ಲಿ? ಎಮ್ ಆ್ಯಂಡ್ ಎನ್ ಮಧ್ಯದಲ್ಲಿ. ಸೊ ಈಗ ಬಾಡಿ ಪಿ ಅನ್ನೋ ಪಾಯಿಂಟಲ್ಲಿ ಇದ್ದಾಗ ಬಾಡಿದು ಸ್ಪೀಡು ವಿ ಇರಲಿ. ಲೆಟ್ ವಿ ಬಿ ದ ಸ್ಪೀಡ್ ಆಫ್ ದ ಬಾಡಿ ವೆನ್ ಇಟ್ ಈಸ್ ಅಟ್ ದ ಪಾಯಿಂಟ್ ಪಿ. ಸೊ ಲೆಟ್ ವಿ ಏನಾಗಿರಲಿ? ಸ್ಪೀಡ್ ಆಫ್ ದ ಬಾಡಿ ಅಟ್ ಪಿ. ಪಿಲಿದ್ದಾಗ ಬಾಡಿದು ಸ್ಪೀಡ್ ವಿ ಇರಲಿ. ಹಂಗಾರೆ ಕೈನೆಟಿಕ್ ಎನರ್ಜಿ ಅಂದರೆ ಏನು ಗೊತ್ತಲ್ಲ? ದಿ ಎನರ್ಜಿ ಅಸೋಸಿಯೇಟೆಡ್ ವಿತ್ ದ ಮೋಷನ್ ಆಫ್ ದ ಬಾಡಿ, ದಟ್ ಇಸ್ ಹಾಫ್ ಎಮ್ ವಿ ಸ್ಕ್ವೇರ್. ಸೊ ಕೈನೆಟಿಕ್ ಎನರ್ಜಿ ಏನಾಯ್ತು ಹಂಗಾರೆ? ಹಾಫ್ ಎಮ್ ವಿ ಸ್ಕ್ವೇರ್ ಆಯಿತು. ಸೊ ಬಟ್ ವಿ ಅಂದರೆ ಹಾಫ್ ಅಂದರೆ ಎಮ್ ಅಂದರೆ ಮಾಸ್ ಆಫ್ ದ ಬಾಡಿ, ವಿ ಇಸ್ ದ ಸ್ಪೀಡ್ ಆಫ್ ದ ಬಾಡಿ ಅಟ್ ಪಿ. ಪಿ ಅನ್ನೋ ಪಾಯಿಂಟಲ್ಲಿದ್ದಾಗ ಬಾಡಿದ ಸ್ಪೀಡ್ ವಿ. ಬಟ್ ವಿ ಎಷ್ಟು ಹಂಗಾರೆ? ವಿ ಎಷ್ಟಿರುತ್ತೆ? ಲಾಸ್ಟ್ ಕ್ಲಾಸಲ್ಲಿ ಕಂಡುಹಿಡಿದ್ರಿ ವೆಲಾಸಿಟಿ ಆಫ್ ದ ಬಾಡಿ ವೆನ್ ಇಟ್ ಈಸ್ ಅಟ್ ಅ ಸರ್ಟನ್ ಪೊಸಿಷನ್. ಸೊ ನಮ್ಮ ಬಾಡಿದ ವೆಲಾಸಿಟಿ ಎಷ್ಟು? ಅದರ ಡಿಸ್ಪ್ಲೇಸ್ಮೆಂಟ್ ವೈ ಆಗಿದ್ರೆ, ಬಾಡಿನ ಡಿಸ್ಪ್ಲೇಸ್ಮೆಂಟ್ ವೈ ಆಗಿದ್ರೆ ಬಾಡಿದ ವೆಲಾಸಿಟಿ ಎಷ್ಟು? ಸೊ ಲಾಸ್ಟ್ ಕ್ಲಾಸಲ್ಲಿ ಕಂಡುಹಿಡಿದ್ರೆ ಒಮೆಗಾ ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಸೊ ಪಿ ಅನ್ನೋ ಪಾಯಿಂಟಲ್ಲಿದ್ದಾಗ ಬಾಡಿದ ಡಿಸ್ಪ್ಲೇಸ್ಮೆಂಟ್ ವೈ, ಹಂಗಾರೆ ಪಿ ಅನ್ನೋ ಪಾಯಿಂಟಲ್ಲಿ ಬಾಡಿದ ವೆಲಾಸಿಟಿ ವಿ ಅಂದರೆ ಹಂಗಾರೆ ವೆಲಾಸಿಟಿ ಏನಾಯಿತು? ಒಮೆಗಾ ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಸೊ ಈಗ ಹಂಗಾರೆ ಕೈನೆಟಿಕ್ ಎನರ್ಜಿ ಏನಾಯಿತು? ಹಾಫ್ ಎಮ್ ವಿ ಸ್ಕ್ವೇರ್. ಹಾಫ್ ಎಮ್ ಇಂಟು ಒಮೆಗಾ ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಸೊ ಏನು ಬಂತು ನೋಡಿ ಈಗ ಕೈನೆಟಿಕ್ ಎನರ್ಜಿ? ಹಾಫ್ ಎಮ್ ದ ಹೋಲ್ ಸ್ಕ್ವೇರ್, ಹಾಫ್ ಎಮ್ ಒಮೆಗಾ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಸೊ ಕೈನೆಟಿಕ್ ಎನರ್ಜಿ ಆಫ್ ದ ಬಾಡಿ ವೆನ್ ಇಟ್ ಈಸ್ ಅಟ್ ದ ಪಾಯಿಂಟ್ ಪಿ ಏನಾಯಿತು? ಹಾಫ್ ಎಮ್ ಒಮೆಗಾ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಹಾಫ್ ಎಮ್ ಒಮೆಗಾ ಸ್ಕ್ವೇರ್ ವೈ ಸ್ಕ್ವೇರ್. ಇಷ್ಟೇ. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಕೈನೆಟಿಕ್ ಎನರ್ಜಿ ಆಫ್ ದ ಬಾಡಿ when it is at the point P. So what is that expression? Half m omega square a square minus half m omega square y square. So what is m? Mass of the body, a amplitude, y displacement of the body when it is at the point P. So ನಮ್ಮ ಬಾಡಿ P ಅನ್ನೋ ಪಾಯಿಂಟಲ್ಲಿ ಇದ್ದಾಗ ಅದರ ಕೈನೆಟಿಕ್ ಎನರ್ಜಿ ಎಷ್ಟು? ಇಷ್ಟು ಹಾಫ್ ಎಮ್
ಒಮೆಗಾ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಹಾಫ್ ಎಮ್ ಒಮೆಗಾ ಸ್ಕ್ವೇರ್ ವೈ ಸ್ಕ್ವೇರ್. ಒಮೆಗಾ ಅಂದ್ರೆ ಏನು ಹಂಗಾರೆ ನಿಮಗೆ ಕ್ವಶನ್ ಬರುತ್ತೆ. ಸೊ ಯು ಆಲ್ ನೋ ದಟ್ ಒಮೆಗಾ ಇಸ್ ದ ಆಂಗುಲರ್ ಫ್ರೀಕ್ವೆನ್ಸಿ ಆಫ್ ದ ಎಸ್ ಎಚ್ ಎಮ್. ಸೊ ಬಾಡಿ ಎಸ್ ಎಚ್ ಎಮ್ ಮಾಡ್ತಾ ಇದೆಯಲ್ಲ ಅದರ ಆಂಗುಲರ್ ಫ್ರೀಕ್ವೆನ್ಸಿ ಒಮೆಗಾ. ಸೊ ಇನ್ ದ ಪ್ರೀವಿಯಸ್ ಕ್ಲಾಸಸ್ ಯು ಲರ್ನ್ಟ್ ಅಬೌಟ್ ದಟ್. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಕೈನೆಟಿಕ್ ಎನರ್ಜಿ ಆಫ್ ದ ಬಾಡಿ ವೆನ್ ಇಟ್ ಇಸ್ ಅಟ್ ದ ಪಾಯಿಂಟ್ ಪಿ. ಈಗ ಅದೇ ಪಾಯಿಂಟ್ ಪಿಲಿ ಕೈನೆಟಿಕ್ ಎನರ್ಜಿ ಕಂಡಿಡಿದ್ವಿ. ಈಗ ಆ ಪಾಯಿಂಟ್ ಪಿ ಅಲ್ಲಿ ಇದ್ದಾಗ ಬಾಡಿದು ಪೊಟೆನ್ಷಿಯಲ್ ಎನರ್ಜಿ ಎಷ್ಟು ಅಂತ ಕಂಡುಹಿಡಿಯೋಣ. ಸೊ ಕೈನೆಟಿಕ್ ಎನರ್ಜಿ ಎಷ್ಟು ಸಿಂಪಲ್ ಇತ್ತು. ಪಾಯಿಂಟ್ ಪಿಲಿ ಬಾಡಿ ವೆಲಾಸಿಟಿ ವಿ ಅಂತ ಅನ್ಕೊಂಡ್ರಿ. ವಿದು ಎಕ್ಸ್ಪ್ರೆಷನ್ ಗೊತ್ತಿತ್ತು ನಿಮಗೆ, ಒಮೆಗಾ ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಸೊ ಹಾಫ್ ಎಮ್ ವಿ ಸ್ಕ್ವೇರಲ್ಲಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಿಕ್ಕೇ ಬಿಡುತ್ತೆ ಕೈನೆಟಿಕ್ ಎನರ್ಜಿ. ಬಟ್ ಪೊಟೆನ್ಷಿಯಲ್ ಎನರ್ಜಿ ಕಂಡುಹಿಡಿಯೋದು ಕೈನೆಟಿಕ್ ಎನರ್ಜಿ ಅಷ್ಟು ಸಿಂಪಲ್ ಇಲ್ಲ. ಇಲ್ಲಿ ಸ್ವಲ್ಪ ಗಮನಿಸ್ಬೇಕು ಆ್ಯಂಡ್ ಯು ಶುಡ್ ಥಿಂಕ್. ಓಕೆನಾ. ಸೊ ಈಗ ಬಾಡಿ ಪಿ ಅನ್ನೋ ಪಾಯಿಂಟಲ್ಲಿದ್ದಾಗ ಅದರ ಪೊಟೆನ್ಷಿಯಲ್ ಎನರ್ಜಿ ಎಷ್ಟು ಹೆಂಗೆ ಕಂಡುಹಿಡಿತೀನಿ ನೋಡಿ ನಾನೀಗ. ಸೊ ಬಾಡಿ ಪಿ ಅನ್ನೋ ಎಸ್ ಎಚ್ ಎಮ್ ಮಾಡ್ತಾ ಇದೆ ಬಾಡಿ. ಸೊ ಎಸ್ ಎಚ್ ಎಮ್ ಮಾಡ್ತಿದ್ರೆ ಬಾಡಿ ಮೇಲೆ ರಿಸ್ಟೋರಿಂಗ್ ಫೋರ್ಸ್ ಇರಲೇಬೇಕು, ಗೊತ್ತಿದೆ. ಸೊ ಆ ರಿಸ್ಟೋರಿಂಗ್ ಫೋರ್ಸ್ ಯಾವ ಕಡೆ ಇರುತ್ತೆ ಬಾಡಿ ಎಂಬುದು? ರಿಸ್ಟೋರಿಂಗ್ ಫೋರ್ಸ್ ಇಸ್ ಆಲ್ವೇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಮೇನ್ ಪೊಸಿಷನ್. ಸೊ ಬಾಡಿ ಪಿ ಅಲ್ಲಿದ್ದಾಗ, ಪಿ ಅನ್ನೋ ಪಾಯಿಂಟಲ್ಲಿದ್ದಾಗ ಅದ್ರ ಮೇಲೆ ಆ್ಯಕ್ಟ್ ಆಗೋ ರಿಸ್ಟೋರಿಂಗ್ ಫೋರ್ಸು ಮೇನ್ ಪೊಸಿಷನ್ ಕಡೆ ಇರುತ್ತೆ. ಸೊ ಇದು ರಿಸ್ಟೋರಿಂಗ್ ಫೋರ್ಸ್. ಓಕೆ. ಈಗ ಸಪೋಸ್ ನೋಡಿ, ಈಗ ಸಪೋಸ್ ಬಾಡಿ ರಿಸ್ಟೋರಿಂಗ್ ಫೋರ್ಸ್ಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಮಾಡಬೇಕು ಅನ್ಕೊಳ್ಳಿ. ಬಾಡಿ ರಿಸ್ಟೋರಿಂಗ್ ಫೋರ್ಸ್ದು ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗಬೇಕು. ಸೊ ಆಗ ಆ ಬಾಡಿ ಮೇಲೆ ವರ್ಕ್ ನಡೆದಿರುತ್ತೆ. ಓಕೆ, ಬಿಕಾಸ್ ಯು ಆರ್ ಮೂವಿಂಗ್ ದ ಬಾಡಿ ಆಪೋಸಿಟ್ ಟು ದ ರಿಸ್ಟೋರಿಂಗ್ ಫೋರ್ಸ್. ಸೊ ಬಾಡಿನ ಪಿ ಅನ್ನೋ ಪಾಯಿಂಟಲ್ಲಿ ಬಾಡಿ ಇದೆಯಪ್ಪ, ಪಿ ಅನ್ನೋ ಪಾಯಿಂಟಿಂದ ಚೂರೇ ಚೂರು ಬಾಡಿ ಮೂವ್ ಮಾಡಬೇಕು. ಯಾವ ಕಡೆ? ರಿಸ್ಟೋರಿಂಗ್ ಫೋರ್ಸ್ದ ಆಪೋಸಿಟ್ ಕಡೆ. ಅಂದರೆ ಬಾಡಿನ ಈ ಕಡೆ ಮೂವ್ ಮಾಡಬೇಕಾಗುತ್ತೆ, ಎಮ್ ಕಡೆಗೆ, ಟುವರ್ಡ್ಸ್ ದ ಎಕ್ಸ್ಟ್ರೀಮ್ ಪೊಸಿಷನ್ ಎಮ್. ಸೊ ಬಾಡಿನ ರಿಸ್ಟೋರಿಂಗ್ ಫೋರ್ಸ್ದು ವಿರುದ್ಧವಾಗಿ ಯಾವ ಕಡೆ ಹೋಗ್ಬೇಕು? ಎಮ್ ಕಡೆ ಹೋಗ್ಬೇಕು, ಎಮ್ ಇರೋ ಕಡೆ. ರಿಸ್ಟೋರಿಂಗ್ ಫೋರ್ಸ್ ಯಾವತ್ತು ಮೇನ್ ಪೊಸಿಷನ್ ಕಡೆನೇ ಅಲ್ಲ. ಸೊ ಬಾಡಿನ ರಿಸ್ಟೋರಿಂಗ್ ಫೋರ್ಸ್ ವಿರುದ್ಧವಾಗಿ ಚೂರೇ ಚೂರು ಯಾವ ಕಡೆ ತಗೊಂಡೋಗ್ಬೇಕು? ಆಪೋಸಿಟ್ ಡೈರೆಕ್ಷನ್ ಟು ದ ರಿಸ್ಟೋರಿಂಗ್ ಫೋರ್ಸ್ ಚೂರೇ ಚೂರು ತಗೊಂಡೋಗ್ಬೇಕು ಅಂದ್ಕೊಳ್ಳಿ. ಡಿ ವೈ ಎಷ್ಟು ತಗೊಂಡೋಗೋಕ್ಕೆ ಬಾಡಿ ಮೇಲೆ ವರ್ಕ್ ನಡೆದಿರುತ್ತೆ. ಸೊ ಆ ಸ್ಮಾಲ್ ವರ್ಕ್ ಎಷ್ಟು ನಡೆದಿದೆ ಹಂಗಾರೆ ಬಾಡಿ ಮೇಲೆ? ಟು ಡಿಸ್ಪ್ಲೇಸ್ ಇಟ್ ಅಗೇನ್ಸ್ಟ್ ದ ಮೇನ್ ಪೊಸಿಷನ್ ವೆನ್ ಇಟ್ ಇಸ್ ಅಟ್ ದ ಪಾಯಿಂಟ್ ಪಿ. ಸೊ ಬಾಡಿ ಪಿ ಅನ್ನೋ ಪಾಯಿಂಟಲ್ಲಿದ್ದಾಗ ಮೇನ್ ಪೊಸಿಷನ್ನಿನ ದೂರ ಚೂರೇ ಚೂರು ಡಿಸ್ಪ್ಲೇಸ್ ಮಾಡೋಕ್ಕೆ, ಎಷ್ಟು ಡಿಸ್ಪ್ಲೇಸ್ ಮಾಡೋಕ್ಕೆ? ವೈ ಡಿ ವೈ ಅಷ್ಟು ಡಿಸ್ಪ್ಲೇಸ್ ಮಾಡೋಕ್ಕೆ ಏನು ವರ್ಕ್ ನಡೆದಿರುತ್ತೆ? ಸೊ ನಡೆದಿರೋಂಥ ಸ್ಮಾಲ್ ವರ್ಕ್ನ ಏನಂತ ಕರೆಯೋಣ? ಡಿ ಡಬ್ಲ್ಯೂ ಅಂತ ಕರೆಯೋಣ. ಸೊ ಈಗ ಏನು ಮಾಡ್ತಾ ಇರೋದು, ಈಗ ನನಗೆ ಪೊಟೆನ್ಷಿಯಲ್ ಎನರ್ಜಿ ಕಂಡುಹಿಡಿತಾ ಇದೆ. ಸೊ ಬರೀ ಸ್ಮಾಲ್ ವರ್ಕ್ ಡನ್ in displacing the body by dW, sorry, the small work done in displacing the body by dy away from main position at P. ಸೊ ಇದರ ಅರ್ಥ ನೋಡಿ, ಸೆಂಟೆನ್ಸ್ ಬಾಡಿ ಪಿ ಅಲ್ಲಿ ಇದ್ದಾಗ ಡಿ ವೈ ಎಷ್ಟು ಡಿಸ್ಪ್ಲೇಸ್ ಮಾಡ್ತೀರಾ? ಯಾವ ಕಡೆ? ಮೇನ್ ಪೊಸಿಷನ್ಗೆ ವಿರುದ್ಧವಾಗಿ. ಓಕೆನಾ? ಮೇನ್ ಪೊಸಿಷನ್ಗೆ ದೂರದ ದಿಕ್ಕಲ್ಲಿ ಡಿ ವೈ ಎಷ್ಟು ಡಿಸ್ಪ್ಲೇಸ್ ಮಾಡೋಕ್ಕೆ. ಸೊ ಬಾಡಿ ಮೇಲೆ ನಡೆದಿರೋ ವರ್ಕು. ಸೊ ಅದು ಡಿ ಡಬ್ಲ್ಯೂ ಅಂತ ಕರಿತೀನಿ. ಸೊ ಡಿ ಡಬ್ಲ್ಯೂ ಏನಂಗಾರೆ? ಎಫ್ ಇಂಟು ಡಿ ವೈ ಇಂಟು ಕಾಸ್ ತೀಟಾ. ಸೊ ತೀಟಾ ಅನ್ನೋದು ಫೋರ್ಸು, ರಿಸ್ಟೋರಿಂಗ್ ಫೋರ್ಸ್ಗೂ ಮತ್ತು ನಿಮ್ಮ ಡಿಸ್ಪ್ಲೇಸ್ಮೆಂಟ್ಗೂ ಇರೋ ಆ್ಯಂಗಲು. ಸೊ ನೋಡಿ, ಬಾಡಿ ಪಿ ಎಲ್ಲಿದ್ದಾಗ ನೀವು ಚೂರು ಚೂರು ಡಿಸ್ಪ್ಲೇಸ್ ಮಾಡಿದ್ರಿ ಬಾಡಿನ ಮೇನ್ ಪೊಸಿಷನಿಂದ ದೂರದ ಕಡೆ. ಎಷ್ಟು ಡಿಸ್ಪ್ಲೇಸ್ ಮಾಡಿದ್ರಿ? ಡಿ ವೈ. ಆಗ ಇಷ್ಟು ಡಿಸ್ಪ್ಲೇಸ್ ಮಾಡ್ಬೇಕಂದ್ರೆ ಬಾಡಿ ಮೇಲೆ ವರ್ಕ್ ನಡಿಬೇಕು. ಯಾಕಂದರೆ ಬಾಡಿ ಪಿ ಎಲ್ಲಿದ್ದಾಗ ಮೇನ್ ಪೊಸಿಷನ್, ಬಾಡಿ ಪಿ ಎಲ್ಲಿದ್ದಾಗ
ರಿಸ್ಟೋರಿಂಗ್ ಫೋರ್ಸ್ ಮೇನ್ ಪೊಸಿಷನ್ ಕಡೆ ಇರುತ್ತೆ, ಬಾಡಿ ಡಿಸ್ಪ್ಲೇಸ್ ಆಗ್ತಿರೋದು ಮೇನ್ ಪೊಸಿಷನಿಂದ ದೂರದ ಕಡೆ ಡಿ ವೈ ಎಷ್ಟು. ಸೊ ಬಾಡಿ ಮೇಲೆ ವರ್ಕ್ ನಡಿಬೇಕಾಗುತ್ತೆ. ಎಷ್ಟು ವರ್ಕ್ ನಡೀತೆ ಅಂದರೆ ಎಫ್ ರಿಸ್ಟೋರಿಂಗ್ ಇಂಟು ಡಿ ವೈ ಇಂಟು ಕಾಸ್ ಥೀಟಾ. ಸೊ ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ಎಫ್ ರಿಸ್ಟೋರಿಂಗ್ ಆ್ಯಂಡ್ ಡಿ ವೈ. ಸೊ ನೋಡಿ ಈಗ ಎಫ್ ರಿಸ್ಟೋರಿಂಗ್ ಈ ಕಡೆ ಇದೆ, ಡಿ ವೈ ಆ ಕಡೆ ಇದೆಯಲ್ಲ, ಹಂಗಾರೆ ಥೀಟಾ ಎಷ್ಟಾಯ್ತು ಹಂಗಾರೆ 180 ಡಿಗ್ರಿ ಆಯ್ತು. ಹಂಗಾರೆ ಕಾಸ್ 180 ಡಿಗ್ರಿ ಎಷ್ಟು? ಕಾಸ್ ಥೀಟಾ ಅಂದರೆ ಕಾಸ್ 180 ಡಿಗ್ರಿ, ಇಟ್ ಇಸ್ -1. ಈ ಎಕ್ಸ್ಪ್ರೆಷನ್ ಹೆಂಗೆ ಬಂತು ಸರ್ ಅಂದರೆ, ಸೊ ಯು ವಿಲ್ ಕಮ್ ಟು ನೋ ದಟ್ ಇನ್ ವರ್ಕ್ ಪವರ್ ಎನರ್ಜಿ ಚಾಪ್ಟರ್, ಈ ಎಕ್ಸ್ಪ್ರೆಷನ್. ಸೊ ಈಗ ಡಿ ಡಬ್ಲ್ಯೂ ಏನಾಯ್ತು ನೋಡಿ, ಈಗ ಇಲ್ಲಿ -1 ಕೊಡಿ, -f dy ಆಯಿತು. ಒಂದು ಸ್ಟೆಪ್ ಜಂಪ್ ಮಾಡಿದ್ದೀನಿ. ಸೊ ಕಾಸ್ ಥೀಟಾಗೆ -1 ಕೊಟ್ಟರೆ -f dy ಆಯಿತು. ಓಕೆ, so this is the small work done when the body is at the point P to displace it away from the mean position by a distance dy. ಈಗ ಸಪೋಸ್ ನನಗೆ ಬಾಡಿನ 0 ಇಂದ P ವರೆಗೂ ಡಿಸ್ಪ್ಲೇಸ್ ಮಾಡಕ್ಕೆ, ಹಂಗಾರೆ ಎಷ್ಟು ವರ್ಕ್ ನಡೆದಿತ್ತು ಬಾಡಿನ ಟು ಡಿಸ್ಪ್ಲೇಸ್ ದ ಬಾಡಿ ಫ್ರಮ್ 0 to P. P ಇಂದ ಚೂರು ಮೇಲೆ ತಗೊಂಡೋಗೋಕ್ಕೆ ಇಷ್ಟು ವರ್ಕ್ ನಡೆದಿದೆ ಬಾಡಿ ಮೇಲೆ. ಈಗ ಬಾಡಿನ 0 ಇಂದ P ವರೆಗೂ ಡಿಸ್ಪ್ಲೇಸ್ ಆಗೋಕ್ಕೆ ಬಾಡಿ ಮೇಲೆ ನಡೆದಿರೋ ವರ್ಕ್ ಎಷ್ಟು? So total work done to displace the body from 0 to P, 0 or O. So total work done to displace the body from O to P. O ಅನ್ನೇ ಅಥವಾ 0 ನ ನಿಮಿಷ. ಸೊ O ಇಂದ Pಗೆ ಬಾಡಿ ಡಿಸ್ಪ್ಲೇಸ್ ಮಾಡಕ್ಕೆ ಹಂಗಾರೆ ಟೋಟಲ್ ವರ್ಕ್ ಡನ್ ಎಷ್ಟು ನಡೆದಿರೋದು? ಹಂಗಾರೆ ಅದೇ ಈ ಥರ ಈಗ ಚಿಕ್ಕ ಚಿಕ್ಕ ವರ್ಕ್ಸ್ ಕಂಡಿಡಿದ್ರಲ್ಲ ಅದರ ಇಂಟಗ್ರೇಷನ್. ಸೊ 0 ಇಂದ P ಎಷ್ಟು ದೂರದಲ್ಲಿರೋದು? P ಇಲ್ಲಿದ್ದಾಗ ಬಾಡಿ ಡಿಸ್ಪ್ಲೇಸ್ಮೆಂಟ್ ಏನು Y. ಸೊ ನಾವೀಗ 0 ಇಂದ ಪೀಕ್ ತಗೊಂಬರೋಕ್ಕೆ ಬಾಡಿ ಮೇಲೆ ಸಣ್ಣ ವರ್ಕ್ಸ್ಗಳು ಮಾಡ್ತಾ ಹೋಗ್ಬೇಕು. ಸೊ ಆ ಚಿಕ್ಕ ವರ್ಕ್ಸ್ಗಳನ್ನು ಆ್ಯಡ್ ಮಾಡಿ, ಆಗ ನಿಮಗೆ ಟೋಟಲ್ ವರ್ಕ್ ಡನ್ ಸಿಗುತ್ತೆ. ಏನಕ್ಕೆ? ಬಾಡಿನ 0 ಇಂದ ಪೀಕ್ ತಗೊಂಬರೋಕ್ಕೆ ಟೋಟಲ್ ವರ್ಕ್ ಡನ್ ಸಿಗುತ್ತೆ. ಬಾಡಿನ O ಇಂದ ಪೀಕ್ ತಗೊಂಬರೋಕ್ಕೆ ಟೋಟಲ್ ವರ್ಕ್ ಡನ್ ಸಿಗುತ್ತೆ. ಆ ಥರ ಚಿಕ್ಕ ವರ್ಕ್ಸ್ನ ಆ್ಯಡ್ ಮಾಡ್ತಾ ಹೋದರೆ ಅದನ್ನೇ ಇಂಟಗ್ರೇಷನ್ ಅಂತ ಕರೆಯೋದು. ಸೊ ಟೋಟಲ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ದ ಬಾಡಿ ಫ್ರಮ್ O to P ಇಸ್ ಇಂಟಗ್ರೇಷನ್ ಆಫ್ ದೋಸ್ ಸ್ಮಾಲ್ ವರ್ಕ್ ಡನ್ಸ್. ಸೊ ಎಲ್ಲಿಂದ ಎಲ್ಲಿವರೆಗೂ ಬಾಡಿ ಮೂವ್ ಆಗಿರೋದು? O ಇಂದ ಪೀಗಲ್ಲ. ಸೊ ಬಾಡಿ O ಅಲ್ಲಿದ್ದಾಗ ಅದರ ಡಿಸ್ಪ್ಲೇಸ್ಮೆಂಟ್ ಏನು? 0. ಬಾಡಿ ಪೀಕ್ ಬಂದಾಗ ಅದರ ಡಿಸ್ಪ್ಲೇಸ್ಮೆಂಟ್ ಏನು? Y. ಸೊ ಹಂಗಾರೆ ಏನಾಯ್ತು? ಹಂಗಾರೆ ಟೋಟಲ್ ವರ್ಕ್ ಡನ್. ಸೊ ಇಂಟಗ್ರೇಷನ್ ಆಫ್ 0 to Y ವರ್ಗೂ ಹೋಗುತ್ತೆ ಡಿ ಡಬ್ಲ್ಯೂ. ಸೊ ಡಿ ಡಬ್ಲ್ಯೂ ಏನು ಈಗ ತಾನೇ ಕಂಡಿಡಿದ್ರಲ್ಲ, -f ರಿಸ್ಟೋರಿಂಗ್ ಇಂಟು dy. ಬಟ್ ಎಫ್ ರಿಸ್ಟೋರಿಂಗ್ ಏನಕ್ಕೆ ಸಮ ಆಗಿರುತ್ತೆ? ಎಫ್ ರಿಸ್ಟೋರಿಂಗು ಕ್ಲಾಸಸ್ಸಲ್ಲಿ ಕಲ್ತಿದ್ರಲ್ಲ, ದ ರಿಸ್ಟೋರಿಂಗ್ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಸ್ಪ್ಲೇಸ್ಮೆಂಟ್, ಇಟ್ ಈಸ್ ಆಪೋಸಿಟ್ ಟು ದ ಡಿಸ್ಪ್ಲೇಸ್ಮೆಂಟ್. ಸೊ ಈ ನಮ್ಮ ಬಾಡಿಲಿ P ಅಲ್ಲಿ ಇದ್ದಾಗ ಬಾಡಿ ಮೇಲೆ ಆಕ್ಟ್ ಆಗ್ತಿರೋ ರಿಸ್ಟೋರಿಂಗ್ ಫೋರ್ಸ್ ಎಫ್ ರಿಸ್ಟೋರಿಂಗ್ ಆಗಿದ್ರೆ, ಆ ಎಫ್ ರಿಸ್ಟೋರಿಂಗ್ ಏನಕ್ಕೆ ಸಮ ಆಗುತ್ತೆ? -ky. ಸೊ ದ ರಿಸ್ಟೋರಿಂಗ್ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಮೇನ್ ಪೊಸಿಷನ್. ಸೊ -ky ಕೊಡಿ ಮತ್ತೀಗ. ಸೊ ಇಂಟಗ್ರೇಷನ್ ಆಫ್ 0 to Y -f ರಿಸ್ಟೋರಿಂಗ್ ಮತ್ತೆ -ky ಆಯಿತು. ಸೊ ಡಬ್ಲ್ಯೂ ಏನಾಯ್ತು ನೋಡಿ ಈಗ? ky dy. ಸೊ ಕೆ ಹೊರಗಡೆ ತೆಗಿರಿ ಇಂಟಗ್ರೇಷನ್ ಇಂದ. ಇಂಟಗ್ರೇಷನ್ ಆಫ್ 0 to Y y dy ಆಯಿತು. ಸೊ ಇಂಟಗ್ರೇಷನ್ ಆಫ್ 0 to y dy ಅದೇನಕ್ಕೆ ಸಮ? y²/2 ಸಮ. ನೆನ್ಪಿಟ್ಕೊಳ್ಳಿ, ಇಂಟಗ್ರೇಷನ್ ಆಫ್ x dx is x²/2, ಇಂಟಗ್ರೇಷನ್ ಆಫ್ y dy is y²/2. ಎಲ್ಲಿಂದ ಎಲ್ಲಿವರೆಗೂ? 0 to y. ಸೊ ಅಪ್ಪರ್ ಲಿಮಿಟ್ ಕೊಡಿ, ಇದು ಬ್ರಿಡ್ಜ್ ಕೋರ್ಸಲ್ಲಿ ಕಲ್ತಿದ್ದೀರಾ. ಸೊ y²/2 ಮೈನಸ್ ಲೋಯರ್ ಲಿಮಿಟ್ ಕೊಟ್ರೆ 0. ಸೊ ವರ್ಕ್ ಡನ್ ಏನಾಯ್ತು ಹಂಗಾರೆ? ½ ky² ಆಯಿತು. ಸೊ ಬಾಡಿನ O ಇಂದ Pಗೆ ತರಕ್ಕೆ ಅದ್ರ ಮೇಲೆ ಎಷ್ಟು ವರ್ಕ್ ನಡಿಬೇಕು? ½ ky².
ಸೊ ಇಷ್ಟವರೆಗೆ ಪಿ ಅನ್ನೋ ಪಾಯಿಂಟಲ್ಲಿ ಬಾಡಿದು ಪೊಟೆನ್ಷಿಯಲ್ ಎನರ್ಜಿ ಆಗಿ ಸ್ಟೋರ್ ಆಗಿರುತ್ತೆ. ಸೊ ವಾಟ್ ಈಸ್ ದ ಪೊಟೆನ್ಷಿಯಲ್ ಎನರ್ಜಿ ಅಟ್ ದ ಪಾಯಿಂಟ್ ಪಿ? ದಟ್ ಈಸ್ ದ ವರ್ಕ್ ಡನ್ ಟು ಡಿಸ್ಪ್ಲೇಸ್ ದ ಬಾಡಿ ಫ್ರಮ್ 0 to point P, that is half ky square. That is the potential energy of the body at the point P. ಸೊ ಬಾಡಿ ಪಿ ಅನ್ನೋ ಪಾಯಿಂಟಲ್ಲಿ ಇದ್ದಾಗ ಅದರ ಮೇಲೆ ಆ್ಯಕ್ಟ್ ಆಗ್ತಿರೋ ಅದರಲ್ಲಿ ಸ್ಟೋರ್ ಆಗಿರೋ ಪೊಟೆನ್ಷಿಯಲ್ ಎನರ್ಜಿ ಎಷ್ಟು? ಹಾಫ್ ky ಸ್ಕ್ವೇರ್. ಬಾಡಿ ಪಿ ಅನ್ನೋ ಪಾಯಿಂಟಲ್ಲಿ ಇದ್ದ ಕೈನೆಟಿಕ್ ಎನರ್ಜಿ ಎಷ್ಟು? ಹಾಫ್ ಎಮ್ ಒಮೆಗಾ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಹಾಫ್ ಎಮ್ ಒಮೆಗಾ ಸ್ಕ್ವೇರ್ ವೈ ಸ್ಕ್ವೇರ್. ಈಗ ತನಕ ಕಲ್ತ್ರಿ. ಸೊ ಈಗ ಹಂಗಾರೆ ಟೋಟಲ್ ಎನರ್ಜಿ ಏನಾಯ್ತು ಹಂಗಾರೆ? So what is total energy of the body when it is at the point P? So body P ಅನ್ನೋ ಪಾಯಿಂಟ್ ಅಲ್ಲಿ ಇದ್ದಾಗ ಟೋಟಲ್ ಎನರ್ಜಿ ಎಷ್ಟು? ಟೋಟಲ್ ಎನರ್ಜಿ, ಸೊ ಟೋಟಲ್ ಎನರ್ಜಿ ಎಷ್ಟು? ಕೆ ಪ್ಲಸ್ ಯು. ಕೆ ಎಷ್ಟಪ್ಪ? ಹಾಫ್ ಎಮ್ ಒಮೆಗಾ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಹಾಫ್ ಎಮ್ ಒಮೆಗಾ ಸ್ಕ್ವೇರ್ ವೈ ಸ್ಕ್ವೇರ್. ಯು ಎಷ್ಟು? ಈಗ ತಾನೇ ಕಂಡಿಡಿದ್ರಿ, ಹಾಫ್ ಕೆ ವೈ ಸ್ಕ್ವೇರ್. ಬಟ್ ಲಾಸ್ಟ್ ಕ್ಲಾಸಸ್ಸಲ್ಲಿ ಕಲ್ತಿದ್ರಿ ಕೆ ಏನಕ್ಕೆ ಸಮ? ಎಮ್ ಒಮೆಗಾ ಸ್ಕ್ವೇರ್ಗೆ ಸಮ. ಸೊ ಕೆನ ನಾವು ಏನಂತ ಬರಿಬೋದು? ಮಾಸ್ ಇಂಟು ಒಮೆಗಾ ಸ್ಕ್ವೇರ್. ಚೆಕ್ ದ ಪ್ರೀವಿಯಸ್ ಕ್ಲಾಸಸ್, ಯು ವಿಲ್ ಕಮ್ ಟು ನೋ. ಸೊ ಹಂಗಾರೆ ಈಗ ಏನಾಯ್ತು ನಮ್ಮ ಈ ನೋಡಿ, ಈಗ ಹಂಗಾರೆ ಟೋಟಲ್ ಎನರ್ಜಿ ಆಫ್ ಎ ಬಾಡಿ ಹಾಫ್ ಎಮ್ ಒಮೆಗಾ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಹಾಫ್ ಎಮ್ ಒಮೆಗಾ ಸ್ಕ್ವೇರ್ ವೈ ಸ್ಕ್ವೇರ್ ಪ್ಲಸ್ ಹಾಫ್ ಕೆ ಜಾಗಕ್ಕೆ ಏನು ಬರಿಬೋದು? ಎಮ್ ಒಮೆಗಾ ಸ್ಕ್ವೇರ್ ಕೊಡ್ಬೋದು. ಸೊ ಹಾಫ್ ಎಮ್ ಒಮೆಗಾ ಸ್ಕ್ವೇರ್ ವೈ ಸ್ಕ್ವೇರ್ ಆಗುತ್ತೆ. ಸೊ ಕ್ಯಾನ್ಸಲ್ ಆಗೋಗ್ಬಿಡ್ತು ನೋಡಿ ಇವೆರಡು. ಸೊ ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಟೋಟಲ್ ಎನರ್ಜಿ ಆಫ್ ದ ಬಾಡಿ? So what is the expression for total energy of the body at the point P? That is half m omega square a square. So ಇದರಿಂದ ನೀವು ಏನೋ ಅರ್ಥ ಮಾಡ್ಕೋಬಹುದು ನೋಡಿ. ಈಗ ಸೊ ಇದರಿಂದ ಏನು ಅರ್ಥ ಮಾಡ್ಕೋಬಹುದು ನೋಡಿ. ಸೊ ನಮ್ಮ ಬಾಡಿ ಯಾವ್ದಾದ್ರು ಪಾಯಿಂಟಲ್ಲಿ ಇರಲಿ, ಸೊ ನೋಡಿ ಪಾಯಿಂಟ್ ಪಿಲಿ ಬಾಡಿ ಡಿಸ್ಪ್ಲೇಸ್ಮೆಂಟ್ ಏನು? ವೈ. ಬಟ್ ಟೋಟಲ್ ಎನರ್ಜಿ ಎಕ್ಸ್ಪ್ರೆಷನಲ್ಲಿ ಡಿಸ್ಪ್ಲೇಸ್ಮೆಂಟ್ ಬರಲೇ ಇಲ್ಲ. ಟೋಟಲ್ ಎನರ್ಜಿ ಎಕ್ಸ್ಪ್ರೆಷನ್ ಇಸ್ ಹಾಫ್ ಎಮ್ ಒಮೆಗಾ ಸ್ಕ್ವೇರ್ ಎ ಸ್ಕ್ವೇರ್. ಇವೆಲ್ಲ ಕಾನ್ಸ್ಟೆಂಟ್ಗಳು. ಎಮ್ ಮಾಸ್ ಆಫ್ ದ ಬಾಡಿನೂ ಕಾನ್ಸ್ಟೆಂಟ್, ಆಂಗುಲರ್ ಫ್ರೀಕ್ವೆನ್ಸಿ ಆಫ್ ದ ಎಸ್ ಎಚ್ ಎಮ್ ಅದು ಕಾನ್ಸ್ಟೆಂಟ್, ಆಂಪ್ಲಿಟ್ಯೂಡ್ ಆಫ್ ಎಸ್ ಎಚ್ ಎಮ್ ಅದು ಕಾನ್ಸ್ಟೆಂಟ್, ಫಿಕ್ಸ್ಡೇ ಆಗಿರುತ್ತೆ ಆಂಪ್ಲಿಟ್ಯೂಡ್. ಸೊ ಇವೆಲ್ಲ ಕಾನ್ಸ್ಟೆಂಟ್ ಆದಮೇಲೆ ಹಂಗಾರೆ ಟೋಟಲ್ ಎನರ್ಜಿ ಆಫ್ ಎ ಬಾಡಿ ಕೂಡ ಕಾನ್ಸ್ಟೆಂಟ್. ಸೊ ವೆನ್ ಅ ಬಾಡಿ ಈಸ್ ಪರ್ಫಾರ್ಮಿಂಗ್ ಸಿಂಪಲ್ ಹಾರ್ಮೋನಿಕ್ ಮೋಷನ್, ಇಟ್ಸ್ ಟೋಟಲ್ ಎನರ್ಜಿ ಇಸ್ ಕಾನ್ಸ್ಟೆಂಟ್, ಇಟ್ ಡಸಂಟ್ ಚೇಂಜ್. ಎಲ್ಲರೂ ಇರಲಿ, ಬಾಡಿ ಎಲ್ಲರೂ ಇರಲಿ, ಇಲ್ಲಿದ್ರು ಅದು ಹಾಫ್ ಎಮ್ ಒಮೆಗಾ ಸ್ಕ್ವೇರ್ ಎ ಸ್ಕ್ವೇರ್, ಇಲ್ಲಿಗೆ ಬಂದರೂ ಹಾಫ್ ಎಮ್ ಒಮೆಗಾ ಸ್ಕ್ವೇರ್ ಎ ಸ್ಕ್ವೇರ್, ಇಲ್ಲಿ ಬಂದರೂ ಹಾಫ್ ಎಮ್ ಒಮೆಗಾ ಸ್ಕ್ವೇರ್ ಎ ಸ್ಕ್ವೇರ್. ಸೊ ಟೋಟಲ್ ಎನರ್ಜಿ ಆಫ್ ಅ ಬಾಡಿ ಎಕ್ಸಿಕ್ಯೂಟಿಂಗ್ ಎಸ್ ಎಚ್ ಎಮ್ ಈಸ್ ಎ ಕಾನ್ಸ್ಟೆಂಟ್, ದಟ್ ಈಸ್ ಹಾಫ್ ಎಮ್ ಒಮೆಗಾ ಸ್ಕ್ವೇರ್ ಎ ಸ್ಕ್ವೇರ್. ಓಕೆ, ಬಟ್ ಏನು ವೇರಿ ಆಗ್ತವೆ? ಟೋಟಲ್ ಎನರ್ಜಿ ಇಸ್ ಎ ಕಾನ್ಸ್ಟೆಂಟ್, ಗೊತ್ತಾಯ್ತು ಈಗ ನಿಮಗೆ. ಸೊ ದಿಸ್ ಈಸ್ ದ ಇಂಪಾರ್ಟೆಂಟ್ 5 mark ಕ್ವಶನ್. ಓಕೆ, total energy of a body executing SHM is a constant, that is half m omega square a square. So total energy constant ಅಪ್ಪ ಒಂದು ಬಾಡಿ SHM ಮಾಡ್ತಾ ಇದ್ರೆ. ಬಟ್ SHM ಮಾಡುವಾಗ ಹಂಗಾರೆ ಚೇಂಜ್ ಆಗ್ತಿರೋದು ಯಾರು? ಕೈನೆಟಿಕ್ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಈಗ ನೋಡಿ ಬಾಡಿ SHM ಮಾಡ್ತಾ ಇದೆ ಅಂದ್ಕೊಳ್ಳಿ, ಈಗ ಗೊತ್ತಾಗುತ್ತವೆಲ್ಲ ಈಗ. ಸೊ ಇಲ್ಲಿದ್ದಾಗ ಬಾಡಿ ಮೇನ್ ಪೊಸಿಷನಲ್ಲಿದ್ದಾಗ ನೋಡಿ, ಬಾಡಿ ಮೇನ್ ಪೊಸಿಷನಲ್ಲಿದ್ದಾಗ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್, ಪೊಟೆನ್ಷಿಯಲ್ ಎನರ್ಜಿ 0. ಅದೇ ಬಾಡಿ ಎಕ್ಸ್ಟ್ರೀಮ್ ಪೊಸಿಷನ್ಗೆ ಹೋದಾಗ ಕೈನೆಟಿಕ್ ಎನರ್ಜಿ 0, ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್. ಓಕೆ, ಸೊ ಅದ್ರ ಬಗ್ಗೆ ನೋಡೋಣ ಈಗ. ಸೊ ಬಾಡಿ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಮಾಡುವಾಗ ಅದರ ಎನರ್ಜಿ ಕಾನ್ಸ್ಟೆಂಟ್ ಇರುತ್ತೆ, ಅದರ ವ್ಯಾಲ್ಯೂ ಎಷ್ಟು? ಟೋಟಲ್ ಎನರ್ಜಿ ಕಾನ್ಸ್ಟೆಂಟ್ ಇರುತ್ತೆ, ಅದರ ವ್ಯಾಲ್ಯೂ ಎಷ್ಟು ಬಂತು ಈಗ ತಾನೇ ಕಂಡುಹಿಡಿದ್ರಿ, ಹಾಫ್ ಎಮ್ ಒಮೆಗಾ ಸ್ಕ್ವೇರ್ ಎ ಸ್ಕ್ವೇರ್. ಬಟ್ ಬಾಡಿ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಮಾಡುವಾಗ ಮಾಡ್ತಾ ವೇರಿ ಆಗ್ತಾ ಇರೋದು ಯಾರ್ಯಾರು? ವೇರಿ ಆಗ್ತಾ ಇರೋದು ಕೈನೆಟಿಕ್ ಎನರ್ಜಿಗಳು ಮತ್ತು ಪೊಟೆನ್ಷಿಯಲ್ ಎನರ್ಜಿಗಳು. ಓಕೆನಾ? ಅದು ಹೆಂಗೆ ವೇರಿ ಆಗ್ತಾವೆ ನೋಡೋಣ ಈಗ. ಓಕೆ, ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಆಫ್ ಟೋಟಲ್ ಎನರ್ಜಿ ಆ್ಯಂಡ್ ಇಟ್ ಇಸ್ ಅ ಕಾನ್ಸ್ಟೆಂಟ್ ಫಾರ್ ದ ಬಾಡಿ ಎಕ್ಸಿಕ್ಯೂಟಿಂಗ್ ಎಸ್ ಎಚ್ ಎಮ್. ಈಗ ಕೈನೆಟಿಕ್ ಎನರ್ಜಿ ನೋಡೋಣ. ಈಗ ಕೈನೆಟಿಕ್ ಎನರ್ಜಿಗೆ ಏನಪ್ಪ ಎಕ್ಸ್ಪ್ರೆಷನ್ ಬಂದಿತ್ತು? ಈಗ ತಾನೇ ನೋಡಿದ್ರೆ ನೀವು ಕ್ಲಾಸಲ್ಲಿ
ಜಸ್ಟ್ ನಾವು ಕೈನೆಟಿಕ್ ಎನರ್ಜಿಗೆ ಏನು ಎಕ್ಸ್ಪ್ರೆಷನ್ ಬಂತು, ಹಾಫ್ ಎಮ್ ಒಮೆಗಾ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಹಾಫ್ ಎಮ್ ಒಮೆಗಾ ಸ್ಕ್ವೇರ್ ವೈ ಸ್ಕ್ವೇರ್. ಸೊ ಇದು ಕೈನೆಟಿಕ್ ಎನರ್ಜಿದ ಎಕ್ಸ್ಪ್ರೆಷನ್. ಸೊ ಹಂಗಾರೆ ಈಗ ನಾವು ತಿಳ್ಕೊಳ್ಳೋಣ ಕೈನೆಟಿಕ್ ಎನರ್ಜಿ ಯಾವಾಗ ಮ್ಯಾಕ್ಸಿಮಮ್ ಆಗುತ್ತೆ, ಯಾವಾಗ ಮಿನಿಮಮ್ ಅಥವಾ ಝೀರೋ ಆಗುತ್ತೆ ಅಂತ. ಸೊ ನನ್ನ ಬಾಡಿ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಮಾಡ್ತಾ ಇದೆ ಓ ಸುತ್ತ ಬಿಟ್ವೀನ್ ಎಮ್ ಆ್ಯಂಡ್ ಎನ್. ಓಕೆನಾ, ಸರಿನಾ ನೋಡಿ ಇಲ್ಲಿ. ಸೊ ಕೈನೆಟಿಕ್ ಎನರ್ಜಿ ಯಾವಾಗ ಹೈಯೆಸ್ಟ್, ಮೀನ್ ಪೊಸಿಷನಲ್ಲಿ ಇದ್ದಾಗಲೇ ಅತಿ ಸ್ಪೀಡಾಗಿ ಬಾಡಿ ಮೂವ್ ಆಗೋದು. ಕೈನೆಟಿಕ್ ಎನರ್ಜಿ ಮೀನ್ ಪೊಸಿಷನಲ್ಲಿ ಹೈಯೆಸ್ಟ್. ಹಂಗಾರೆ ಝೀರೋ ಯಾವಾಗ, ಎಕ್ಸ್ಟ್ರೀಮ್ ಪೊಸಿಷನ್ಸಲ್ಲಿ. ಸೊ ವೆನ್ ಇಸ್ ಕೈನೆಟಿಕ್ ಎನರ್ಜಿ ಮಿನಿಮಮ್, ಮೊದಲು ಮಿನಿಮಮ್ ಯಾವಾಗಪ್ಪ, ಸೊ ಮಿನಿಮಮ್ ಯಾವಾಗ, ನೋಟ್ ಡೌನ್ ದಿಸ್ ಆಲ್ ಅಟ್ ಎಕ್ಸ್ಟ್ರೀಮ್ ಪೊಸಿಷನ್ಸ್. ಎಕ್ಸ್ಟ್ರೀಮ್ ಪೊಸಿಷನ್ಸ್ ಅಂದರೆ ಎಮ್ ಆ್ಯಂಡ್ ಎನ್ ಅಟ್ ಎಕ್ಸ್ಟ್ರೀಮ್ ಪೊಸಿಷನ್ಸ್. ಸೊ ಇಲ್ಲಿದ್ದಾಗ ಬಾಡಿ ಕೈನೆಟಿಕ್ ಎನರ್ಜಿ ಮಿನಿಮಮ್, ಇಲ್ಲಿದ್ದಾಗ ಬಾಡಿ ಕೈನೆಟಿಕ್ ಎನರ್ಜಿ ಮಿನಿಮಮ್ ಅಟ್ ಎಕ್ಸ್ಟ್ರೀಮ್ ಪೊಸಿಷನ್ಸ್. ಸೊ ಎಕ್ಸ್ಟ್ರೀಮ್ ಪೊಸಿಷನ್ಗಳಿಗೆ ವೈ ಏನಾಗುತ್ತೆ, ಪ್ಲಸ್ ಆರ್ ಮೈನಸ್ ಎ ಆಗ್ಬಿಡುತ್ತೆ. ಸೊ ಆಗ ಕೈನೆಟಿಕ್ ಎನರ್ಜಿ ಏನಾಯಿತು, ಸೊ ವೈಗೆ ಪ್ಲಸ್ ಎ ಕೊಡಿ, ಕ್ಯಾನ್ಸಲ್ ಆಗೋಯ್ತಲ್ಲ, ಸೊ ಝೀರೋ ಆಗೋಯ್ತು ಕೈನೆಟಿಕ್ ಎನರ್ಜಿ. ಅದೇ ಥರ ವೈಗೆ ಮೈನಸ್ ಎ ಕೊಟ್ಟರು ಮೈನಸ್ ಎ ದ ಹೋಲ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಎಲ್ಲ ಮತ್ತೆ ಕ್ಯಾನ್ಸಲ್ ಆಗೋಯ್ತು, ಕೈನೆಟಿಕ್ ಎನರ್ಜಿ ಝೀರೋ. ಗೊತ್ತಾಯ್ತಲ್ಲ. ಸೊ ಕೈನೆಟಿಕ್ ಎನರ್ಜಿ ಮಿನಿಮಮ್ ಯಾವಾಗ, ಎಕ್ಸ್ಟ್ರೀಮ್ ಪೊಸಿಷನ್ಸಲ್ಲಿ ಎಮ್ ಆ್ಯಂಡ್ ಎನ್ನಲ್ಲಿ, ಬಾಡಿ ಎಮ್ ಆ್ಯಂಡ್ ಎನ್ನಲ್ಲಿ ಇದ್ದಾಗ ಕೈನೆಟಿಕ್ ಎನರ್ಜಿ ಮಿನಿಮಮ್. ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಯಾವಾಗ, ಹಂಗಾರೆ ಬಾಡಿ ಮೀನ್ ಪೊಸಿಷನಲ್ಲಿ ಇದ್ದಾಗ. ಸೊ ಈಗ ಸೊ ನೋಟ್ ಮಾಡ್ಕೊಂಡ್ರಿ ಅನ್ಕೋತೀನಿ, ಮ್ಯಾಕ್ಸಿಮಮ್ ಯಾವಾಗ ಕೈನೆಟಿಕ್ ಎನರ್ಜಿ, ಸೊ ಮ್ಯಾಕ್ಸಿಮಮ್ ಯಾವಾಗ, ವೆನ್ ದ ಬಾಡಿ ಈಸ್ ಅಟ್ ಮೀನ್ ಪೊಸಿಷನ್. ಬಾಡಿ ಮೀನ್ ಪೊಸಿಷನಿಗೆ ಬಂದಾಗ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್. ಸೊ ಎಷ್ಟು ಅಂತ ನೋಡಿ, ಹಂಗಾರೆ ಯಾವಾಗ, ಅಟ್ ಮೀನ್ ಪೊಸಿಷನ್. ಮೀನ್ ಪೊಸಿಷನ್ಗೆ ವೈ ಏನು, ಮೀನ್ ಪೊಸಿಷನಲ್ಲಿ ಇದ್ದಾಗ ಬಾಡಿ ಮೀನ್ ಪೊಸಿಷನಲ್ಲಿ ಇದ್ದಾಗ ಡಿಸ್ಪ್ಲೇಸ್ಮೆಂಟ್ ಝೀರೋ. ಸೊ ವೈ ಝೀರೋ ಆಯಿತು. ಹಂಗಾರೆ ಕೈನೆಟಿಕ್ ಎನರ್ಜಿ ಎಷ್ಟಾಯ್ತದು, ಹಾಫ್ ಎಮ್ ಒಮೆಗಾ ಸ್ಕ್ವೇರ್ ಎ ಸ್ಕ್ವೇರ್ ಆಗೋಯ್ತು ನೋಡಿ. ಯಾಕಂದ್ರೆ ವೈ ಝೀರೋ ಆಯ್ತಲ್ಲ, ವೈ ಝೀರೋ ಆಯಿತು ಮೀನ್ ಪೊಸಿಷನಲ್ಲಿ ಇದ್ದಾಗ ಬಾಡಿ, ಆಗ ವೈ ಝೀರೋ ಆಯಿತು, ಇದು ಝೀರೋ ಆಗೋದು, ಕೆ ಇಷ್ಟು ಹೊಡ್ಕೊಂಬತ್ತು. ಸೊ ಆಟ್ ಮೀನ್ ಪೊಸಿಷನ್ ದ kinetic energy is this much, that is total energy. So the at main position the energy is purely kinetic. So at main position, body main position ಅಲ್ಲಿ ಇದ್ದಾಗ the total energy, body main position ಅಲ್ಲಿ ಇದ್ದಾಗ total energy ಏನಾಗ್ಬಿಡುತ್ತೆ, purely kinetic ಆಗ್ಬಿಡುತ್ತೆ. ಸೊ ಬಾಡಿ ಮೇನ್ ಪೊಸಿಷನ್ ಅಲ್ಲಿ ಇದ್ದಾಗ ಟೋಟಲ್ ಎನರ್ಜಿ ಇಸ್ ಪ್ಯೂರ್ಲಿ ಕೈನೆಟಿಕ್. ಸೊ ಇಲ್ಲಿ ಮೇನ್ ಪೊಸಿಷನ್ ಅಲ್ಲಿ ಇದ್ದಾಗ ಬಾಡಿದ ಎನರ್ಜಿ ಬರೀ ಕೈನೆಟಿಕ್ಕೇ ಆಗಿರುತ್ತೆ. ಅರ್ಥ ಆಯ್ತಲ್ಲ. ಸೊ ಅದಕ್ಕೆ ಏನು ಬಂತು, ಮೇನ್ ಪೊಸಿಷನ್ ಇದ್ದಾಗ ಬಾಡಿದು ಏನು ಎಕ್ಸ್ಪ್ರೆಷನ್ ಬಂತು ಕೈನೆಟಿಕ್ ಎನರ್ಜಿ, ಅದೇ ತಾನೇ ಟೋಟಲ್ ಎನರ್ಜಿ. ಸೊ ಟೋಟಲ್ ಎನರ್ಜಿ ಕೈನೆಟಿಕ್ ಆಗ್ಬಿಟ್ಟಿದೆ. ಎನರ್ಜಿ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್, ಇಟ್ ಕ್ಯಾನ್ ಓನ್ಲಿ ಬಿ ಕನ್ವರ್ಟೆಡ್ ಇಂಟು ಒನ್ ಫಾರ್ಮ್ ಟು ಅನದರ್. ಸೊ ಮೇನ್ ಪೊಸಿಷನಲ್ಲಿ ಇದ್ದಾಗ ಕೈನೆಟಿಕ್ ಎನರ್ಜಿ ಹೈಯೆಸ್ಟು, ಪೊಟೆನ್ಷಿಯಲ್ ಎನರ್ಜಿ ಝೀರೋ. ಎಕ್ಸ್ಟ್ರೀಮ್ ಪೊಸಿಷನ್ಸ್ಗೆ ಹೋದಾಗ ಬಾಡಿ ಕೈನೆಟಿಕ್ ಎನರ್ಜಿ ಝೀರೋ, ಪೊಟೆನ್ಷಿಯಲ್ ಎನರ್ಜಿ ಅಷ್ಟು. ಗೊತ್ತಾಗತ್ತೀಗ. ಓಕೆ, ಫಸ್ಟ್ ಈಗ ಇನ್ನು ಕೈನೆಟಿಕ್ ಎನರ್ಜಿಲಿ ಇದ್ದೀವಿ. ಸೊ ಕೈನೆಟಿಕ್ ಎನರ್ಜಿ ಎಲ್ಲಪ್ಪ ಝೀರೋ, ಎಕ್ಸ್ಟ್ರೀಮ್ ಪೊಸಿಷನ್ಸಲ್ಲಿ ಬಾಡಿ ಇದ್ದಾಗ ಕೈನೆಟಿಕ್ ಎನರ್ಜಿ ಝೀರೋ. ಕೈನೆಟಿಕ್ ಎನರ್ಜಿಯಲ್ಲಿ ಹೈಯೆಸ್ಟು ಬಾಡಿ ಮೇನ್ ಪೊಸಿಷನಲ್ಲಿ ಇದ್ದಾಗ. ಈಗ ಪೊಟೆನ್ಷಿಯಲ್ ಎನರ್ಜಿಗೆ ಬನ್ನಿ. ಈಗ ಸೊ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಬಾಡಿಗೆ ಏನು ಎಕ್ಸ್ಪ್ರೆಷನ್, ಸೊ ಪೊಟೆನ್ಷಿಯಲ್ ಎನರ್ಜಿ ತಗೊಳ್ಳಿ. ಈಗ ಪೊಟೆನ್ಷಿಯಲ್ ಎನರ್ಜಿ ಯು. ಸೊ ಪೊಟೆನ್ಷಿಯಲ್ ಎನರ್ಜಿ ಏನು ಬಂದಿತ್ತು, ಹಾಫ್ ಕೆ ವೈ ಸ್ಕ್ವೇರ್, ಬಟ್ ಕೆ ಗೊತ್ತಲ್ಲ, ಎಮ್ ಒಮೆಗಾ ಸ್ಕ್ವೇರ್. ಸೊ ಕೆನ ಎಮ್ ಒಮೆಗಾ ಸ್ಕ್ವೇರ್ ಬರಿಬೋದು. ಸೊ ಪೊಟೆನ್ಷಿಯಲ್ ಎನರ್ಜಿ ಏನಪ್ಪ ಆಯಿತು, ಹಾಫ್ ಎಮ್ ಒಮೆಗಾ ಸ್ಕ್ವೇರ್ ವೈ ಸ್ಕ್ವೇರ್ ಆಯಿತು. ಇದು ಪೊಟೆನ್ಷಿಯಲ್ ಎನರ್ಜಿ. ಸೊ ಇದು ಯಾವಾಗ ಮ್ಯಾಕ್ಸಿಮಮ್ ಮಿನಿಮಮ್ ನೋಡೋಣ. ಸೊ ಪೊಟೆನ್ಷಿಯಲ್ ಎನರ್ಜಿ ಯಾವಾಗ ಮ್ಯಾಕ್ಸಿಮಮ್, ಬಾಡಿ ಎಕ್ಸ್ಟ್ರೀಮ್ ಪೊಸಿಷನ್ಸಲ್ಲಿದ್ದಾಗ ಮ್ಯಾಕ್ಸಿಮಮ್ ನೋಡಿ. ಪೊಟೆನ್ಷಿಯಲ್ ಎನರ್ಜಿ ಮಿನಿಮಮ್ ಯಾವಾಗ, ಮೇನ್ ಪೊಸಿಷನಲ್ಲಿ. ಸೊ ಮಿನಿಮಮ್, ಸೊ ಪೊಟೆನ್ಷಿಯಲ್ ಎನರ್ಜಿ ಯಾವಾಗಪ್ಪ ಮಿನಿಮಮ್, ಅಟ್ ಮೇನ್ ಪೊಸಿಷನ್. ಸೊ ಬಾಡಿ ಮೇನ್ ಪೊಸಿಷನಲ್ಲಿ ಇದ್ದಾಗ ಪೊಟೆನ್ಷಿಯಲ್ ಎನರ್ಜಿ ಮಿನಿಮಮ್.
ಸೊ ಯಾಕೆ ಮೇನ್ ಪೊಸಿಷನಲ್ಲಿ y 0 ಅಲ್ಲ, y 0 ಆಯಿತು ಅಂದರೆ ಇವು ಕೂಡ 0 ಆಗೋಯ್ತು. ಸೊ ಪೊಟೆನ್ಷಿಯಲ್ ಎನರ್ಜಿ ಯಾವಾಗ ಮ್ಯಾಕ್ಸಿಮಮ್ ಹಂಗಾರೆ ಬಾಡಿ ಎಕ್ಸ್ಟ್ರೀಮ್ ಪೊಸಿಷನ್ಸ್ ಅಲ್ಲಿ ಇದ್ದಾಗ. ಸೊ ಬಾಡಿ ಇಲ್ಲಿದ್ದಾಗ ಪೊಟೆನ್ಷಿಯಲ್ ಎನರ್ಜಿ 0, ಇಲ್ಲಿದ್ದಾಗ ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್. ಸೊ ಪೊಟೆನ್ಷಿಯಲ್ ಎನರ್ಜಿ ಯಾವಾಗ ಮ್ಯಾಕ್ಸಿಮಮ್ ಅಟ್ ಎಕ್ಸ್ಟ್ರೀಮ್ ಪೊಸಿಷನ್ಸ್. ಸೊ ಏನಾಯ್ತು ನೋಡಿ, ಈಗ ಎಕ್ಸ್ಟ್ರೀಮ್ ಪೊಸಿಷನ್ಸಿಗೆ y ಏನು ಪ್ಲಸ್ ಆರ್ ಮೈನಸ್ ಎ. ಸೊ ಪೊಟೆನ್ಷಿಯಲ್ ಎನರ್ಜಿ ಏನಾಯ್ತು ಹಂಗಾರೆ ½ m omega² ಆಗೋಯ್ತು. ಸೊ ಅಟ್ ಎಕ್ಸ್ಟ್ರೀಮ್ ಪೊಸಿಷನ್ಸ್ ಏನು ಅನ್ಬೋದು ನೀವು ಹಂಗಾರೆ, ಅಟ್ ಎಕ್ಸ್ಟ್ರೀಮ್ ಪೊಸಿಷನ್ಸ್ P is potential energy is P, ಅಲ್ಲ at extreme positions total energy is. ಸೊ ಇದು ನೋಡಿ, ಇದು ಎಕ್ಸ್ಪ್ರೆಷನ್ ಫಾರ್ ಟೋಟಲ್ ಎನರ್ಜಿನೇ ಅಲ್ಲ, ಇದು ½ m omega². ಸೊ ಪೊಟೆನ್ಷಿಯಲ್ ಎನರ್ಜಿ ಎಕ್ಸ್ಪ್ರೆಷನ್ ಟೋಟಲ್ ಎನರ್ಜಿ ಆಗ್ಬಿಡ್ತು, ಎಕ್ಸ್ಪ್ರೆಷನ್ ಆಗ್ಬಿಡ್ತು ಯಾವಾಗ ಎಕ್ಸ್ಟ್ರೀಮ್ ಪೊಸಿಷನ್ಸಲ್ಲಿ. ಸೊ ಅಟ್ ಎಕ್ಸ್ಟ್ರೀಮ್ ಪೊಸಿಷನ್ಸ್ ಟೋಟಲ್ ಎನರ್ಜಿ ಇಸ್ ಪ್ಯೂರ್ಲಿ ಪೊಟೆನ್ಷಿಯಲ್. ಎಕ್ಸ್ಟ್ರೀಮ್ ಪೊಸಿಷನಲ್ಲಿ ಇದ್ದಾಗ ಟೋಟಲ್ ಎನರ್ಜಿ ಪ್ಯೂರ್ಲಿ ಪೊಟೆನ್ಷಿಯಲ್ ಆಗ್ಬಿಡುತ್ತೆ. ಓಕೆನಾ? ಸೊ ಈಗ ಒಂದು ಇಂಪಾರ್ಟೆಂಟ್ ಗ್ರಾಫ್ ಹಾಕೋಣ ಈಗ. ಸೊ ನಮ್ಮ ಬಾಡಿ ಮೀನ್ ಪೊಸಿಷನಿಂದ ಎಕ್ಸ್ಟ್ರೀಮ್ ಪೊಸಿಷನ್ಸ್ಗೆ ಹೋಗ್ತಾ ಇದ್ದರೆ ಅದರ ಪೊಟೆನ್ಷಿಯಲ್ ಎನರ್ಜಿ ಹೆಂಗೆ ವೇರಿ ಆಗುತ್ತೆ, ಅದರ ಕೈನೆಟಿಕ್ ಎನರ್ಜಿ ಹೆಂಗೆ ವೇರಿ ಆಗುತ್ತೆ ಅಂತ ಗ್ರಾಫ್ಸ್ ಹಾಕೋಣ. ಓಕೆ, ಸೊ ಕೈನೆಟಿಕ್ ಎನರ್ಜಿ ಯಾವಾಗ ಮ್ಯಾಕ್ಸಿಮಮ್ ಮಿನಿಮಮ್, ಪೊಟೆನ್ಷಿಯಲ್ ಎನರ್ಜಿ ಯಾವಾಗ ಮ್ಯಾಕ್ಸಿಮಮ್ ಮಿನಿಮಮ್, ಅವುಗಳ ಎಕ್ಸ್ಪ್ರೆಷನ್ಸ್ ಇವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಭಾರಿ ಇಂಪಾರ್ಟೆಂಟ್ ನೋಡಿ. ಈ ಎಕ್ಸ್ಪ್ರೆಷನ್ ನೆನ್ಪಿಟ್ಕೋಬೇಕು. ಇದು ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಎನರ್ಜಿ ಬಿಡಿ, ಪೊಟೆನ್ಷಿಯಲ್ ಎನರ್ಜಿದು ಇದು ಎಕ್ಸ್ಪ್ರೆಷನ್. ಓಕೆನಾ? ಪೊಟೆನ್ಷಿಯಲ್ ಎನರ್ಜಿ ಎಲ್ ಮಿನಿಮಮ್ ಮೀನ್ ಪೊಸಿಷನಲ್ಲಿ, ಪೊಟೆನ್ಷಿಯಲ್ ಎನರ್ಜಿ ಎಲ್ ಮ್ಯಾಕ್ಸಿಮಮ್ ಎಕ್ಸ್ಟ್ರೀಮ್ ಪೊಸಿಷನ್ಸಲ್ಲಿ. ಸೊ ಇವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ವೆರಿ ವೆರಿ ಇಂಪಾರ್ಟೆಂಟ್. ರಿಮೆಂಬರ್ ಆ್ಯಂಡ್ ನೋಟ್ ಡೌನ್. ಸೊ ನೆಕ್ಸ್ಟ್ ಗ್ರಾಫ್. ಸೊ ಗ್ರಾಫ್ಸ್ ನೋಡೋಣ ಈಗ. ಸೊ ಈಗ ಸೊ ಇಲ್ಲಿ ಲೊಕೇಶನ್ ಆಫ್ ದ ಬಾಡಿ ಎಲ್ಲೆಲ್ಲಿದೆ ಅನ್ನೋದನ್ನ y ಆಕ್ಸಿಸ್ ಅಲ್ಲಿ ತೋರಿಸ್ತೀನಿ. ಓಕೆನಾ? ಆಮೇಲೆ ಎನರ್ಜಿನ ಎಲ್ಲಿ ತೋರಿಸ್ತೀನಿ, x ಆಕ್ಸಿಸ್ ಅಲ್ಲಿ. ಎನರ್ಜಿನ ಎಲ್ಲಿ ತೋರಿಸ್ತೀನಿ, x ಆಕ್ಸಿಸ್ ಅಲ್ಲಿ ಎನರ್ಜಿ. ಲೊಕೇಶನ್ ಆಫ್ ದ ಬಾಡಿ ಎಲ್ಲಿ ತೋರಿಸ್ತೀನಿ, y ಆಕ್ಸಿಸ್ ಅಲ್ಲಿ ಲೊಕೇಶನ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಅನ್ಕೊಳ್ಳಿ. ಓಕೆನಾ? ಸೊ ಈಗ ಇದು ನೋಡಿ, ಇದು ಗ್ರಾಫ್ ಆಗ್ತಿರೋದು ಇದು. ಮತ್ತು ಬಾಡಿ ಏನು ಈ ಥರ ಏನು ಮೋಷನ್ ನಡೆಯಲ್ಲ, ಇದು ಮೋಷನ್ ನಡೀತಾ ಇರೋದು ಹಿಂಗೆ ಬಾಡಿದು ಈ ಥರ. ಸೊ SHM ನಡೀತಾ ಇರೋದು ಹಿಂಗೆ ಬಾಡಿ ಮೂವ್ ಆಗ್ತಿರೋದು. ಸೊ ನಾನು ಗ್ರಾಫ್ ಆಗ್ತಿರೋದು ಡಿಸ್ಪ್ಲೇಸ್ಮೆಂಟ್ಗೂ ಮತ್ತು ಎನರ್ಜಿಗೂ. ಸೊ ಇದು ಮೇನ್ ಪೊಸಿಷನ್ ಇದು. ಸೊ ಇದು ಎಕ್ಸ್ಟ್ರೀಮ್ ಪೊಸಿಷನ್ ಆಗಲಿ, ಇದು ಈ ಪೊಸಿಷನ್, ಈ ಎಂದು ಪೊಸಿಷನ್ ಇದು ಅಂದರೆ -a. ಇದು ಆ ಕಡೆ ಎಮ್ದು ಪೊಸಿಷನ್ ಇದೆ, ಇದರ ಪೊಸಿಷನ್ +a. ಸೊ ಈಗ ಬಾಡಿ ಎಲ್ಲೆಲ್ಲಿದ್ದಾಗ ಅದರ ಎನರ್ಜಿಗಳು ಎಷ್ಟು ಅಂತ. ಸೊ ಈಗ ನೀವೇ ಹಾಕ್ಬೋದು ಈಗ ಗ್ರಾಫ್ನ. ಸೊ ಈಗ ನೀವೇ ಹಾಕ್ಬೋದು ಈಗ. ಸೊ ಕೈನೆಟಿಕ್ ಎನರ್ಜಿ ಗ್ರಾಫ್ ಹೆಂಗಿರುತ್ತೆ ನೋಡಿ. ಸೊ ಕೈನೆಟಿಕ್ ಎನರ್ಜಿ ಎಲ್ಲಪ್ಪ ಮ್ಯಾಕ್ಸಿಮಮ್ಮು, ಇಲ್ಲಿ ಮ್ಯಾಕ್ಸಿಮಮ್ಮು, ಮಿನಿಮಮ್ ಇಲ್ಲಿ. ಸೊ ಹಂಗಾರೆ ಕೈನೆಟಿಕ್ ಎನರ್ಜಿ ಗ್ರಾಫ್ ಹಿಂಗೆ ಬರಬೇಕಾಗುತ್ತೆ ಅಲ್ವಾ? ಥಿಂಕ್. ನೋಡಿ ಈಗ. ಸೊ ಇದು ಕೈನೆಟಿಕ್ ಎನರ್ಜಿ ಗ್ರಾಫ್ ಇದು. ಸೊ ನೋಡಿ, ಮ್ಯಾಕ್ಸಿಮಮ್ ಯಾವಾಗ ಮೇನ್ ಪೊಸಿಷನಲ್ಲಿ ಅಲ್ವಾ, ಮಿನಿಮಮ್ ಯಾವಾಗ ಕೈನೆಟಿಕ್ ಎನರ್ಜಿ ಎಕ್ಸ್ಟ್ರೀಮ್ ಪೊಸಿಷನ್. ಸರಿ ಇದೆಯಲ್ಲ? ಓಕೆ. ಈಗ ಕೆದಾಯ್ತು, ಯುಗ್ ಆಗ್ತೀನಿ ಈಗ. ಕೆ ಅಥವಾ ಕೆ, ಈ ನಿಮಿಷ್ಟ ಏನಾರು ಬರ್ಕೊಳ್ಳಿ. ಯುಗ್ ಆಗ್ತೀನಿ ನೋಡಿ ನಾನೀಗ.
ಯುಗೆ ಹಾಕ್ತೀರಿ ನೋಡ್ಬೇಕಲ್ಲ. ಸೊ ಪೊಟೆನ್ಷಿಯಲ್ ಎನರ್ಜಿ ಎಲ್ಲಪ್ಪ ಮ್ಯಾಕ್ಸಿಮಮ್ ಎಕ್ಸ್ಟ್ರೀಮ್ ಪೊಸಿಷನ್ಸ್ ಅಲ್ಲಿ, ಮಿನಿಮಮ್ ಎಲ್ಲಿ ಮೀನ್ ಪೊಸಿಷನ್ ಅಲ್ಲಿ. ಸೊ ಈ ಗ್ರಾಫ್ ಪೊಟೆನ್ಷಿಯಲ್ ಎನರ್ಜಿಗೆ ನೋಡಿ ಇದು. ಸೊ ಮಿನಿಮಮ್ ಮೀನ್ ಪೊಸಿಷನ್ ಅಲ್ಲ, ಮ್ಯಾಕ್ಸಿಮಮ್ ಎಕ್ಸ್ಟ್ರೀಮ್ ಪೊಸಿಷನ್ಸ್ ಅಲ್ಲ, ಸರಿ ಇದೆ. ಸೊ ಹಂಗಾರೆ ಈ ಗ್ರಾಫ್ ಎಲ್ಲಿಗೆ, ಯಾವುದಕ್ಕೆ? ಪೊಟೆನ್ಷಿಯಲ್ ಎನರ್ಜಿಗೆ. ಈ ಗ್ರಾಫ್ ಕೈನೆಟಿಕ್ ಎನರ್ಜಿಗೆ. ಟೋಟಲ್ ಎನರ್ಜಿ ಹೆಂಗಿದ್ರು ಕಾನ್ಸ್ಟೆಂಟ್ ಅದು. ಸೊ ಇದೆ ಟೋಟಲ್ ಎನರ್ಜಿ, ಟಿ ಅಥವಾ ಇ. ಸೊ ಇದೆ ಟೋಟಲ್ ಎನರ್ಜಿ. ಸೊ ಈಗ ನನಗೆ ಈ ವ್ಯಾಲ್ಯೂ ಹೇಳ್ಬೇಕು ನೀವು ನನಗೆ, ಇದು ಎಷ್ಟು ಇದು ವ್ಯಾಲ್ಯೂ ಅಂತ. ಕರೆಕ್ಟ್. ಸೊ ವ್ಯಾಲ್ಯೂ ಎಷ್ಟು? ಟೋಟಲ್ ಎನರ್ಜಿದ ವ್ಯಾಲ್ಯೂ ಅದು ½ m² a² ನೋಡಿ. ಸೊ ಇದಿದೆಯಲ್ಲ ಈ ಪಾಯಿಂಟು, ಇದರ ವ್ಯಾಲ್ಯೂ ಎಷ್ಟು? ½ m² a². ಕರೆಕ್ಟ್ ತಾನೆ? ಟೋಟಲ್ ಎನರ್ಜಿ ಅಲ್ಲ ಇದು. ಈ ವ್ಯಾಲ್ಯೂನ ಕೈನೆಟಿಕ್ ಎನರ್ಜಿ ಯಾವಾಗ ತಗೊಳುತ್ತೆ? ಮೀನ್ ಪೊಸಿಷನಲ್ಲಿ. ಈ ವ್ಯಾಲ್ಯೂನ ಪೊಟೆನ್ಷಿಯಲ್ ಎನರ್ಜಿ ಯಾವಾಗ ತಗೊಳುತ್ತೆ? ಎಕ್ಸ್ಟ್ರೀಮ್ ಪೊಸಿಷನ್ಸಲ್ಲಿ. ಸರಿ ಇದೆಯಲ್ಲ? ಸೊ ದಿಸ್ ಎ ವೆರಿ ಇಂಪಾರ್ಟೆಂಟ್ ಗ್ರಾಫ್ ಫಾರ್ ಕಾಂಪಿಟೇಟಿವ್ ಪಾಯಿಂಟ್ ಆಫ್ ವ್ಯೂ. ಸೊ ನೋಟ್ ಮಾಡಿ ಈ ಗ್ರಾಫ್ನ. ಓಕೆ. ಸೊ now let us, these are the graphs of simple harmonic, these are the graphs for variation of energy in case of a simple harmonic motion. Graph of simple harmonic motion already nodidri ನೀವು. ಇದು variation of energy with displacement graphs, very important ಇವು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. So that's it. That's about the energy of a simple harmonic motion. So it is very important for competitive point of view, the expressions and all you should remember. So now let us go to the next topic, the oscillations of a spring. The oscillations of a mass attached to a spring. So consider a spring. So oscillations of mass attached to a spring. So consider a spring consider a mass m attached to a spring. So ಒಂದು ಮಾಸ್ m ಯಾರಿಗೆ ಅಟ್ಯಾಚ್ ಆಗಿರಲಿ? ಸ್ಪ್ರಿಂಗ್ಗೆ ಅಟ್ಯಾಚ್ ಆಗಿರಲಿ, ಸಸ್ಪೆಂಡೆಡ್ ವರ್ಟಿಕಲಿ. ಸೊ ವರ್ಟಿಕಲಿ ಸಸ್ಪೆಂಡ್ ಮಾಡಿ. ಸೊ ಈಗ ನೀವು ಈ ಮಾಸ್ನ ಪುಲ್ ಮಾಡ್ಬಿಟ್ಟು ಬಿಟ್ರಿ ಅನ್ಕೊಳ್ಳಿ. ಸೊ ಈ ಮಾಸ್ನ ಪುಲ್ ಮಾಡಿದ್ರಿ. ಸೊ ಈ ಮಾಸ್ನ ಪುಲ್ ಮಾಡಿದಾಗ ಏನು ಆ್ಯಕ್ಟ್ ಆಗ್ತಿತ್ತು? ಮಾಸ್ ಮೇಲೆ ರಿಸ್ಟೋರಿಂಗ್ ಫೋರ್ಸ್ ಆ್ಯಕ್ಟ್ ಆಗ್ತಿತ್ತು. ಸೊ ನೀವು ಎಕ್ಸ್ಟರ್ನಲ್ ಫೋರ್ಸಿಂದ ಪುಲ್ ಮಾಡಿದ್ರಿ. ಸೊ ಈಗ ನೀವು ಎಕ್ಸ್ಟರ್ನಲ್ ಫೋರ್ಸನ್ನ ತೆಗೆದಾಕಿದ ತಕ್ಷಣ ಸೊ ನನ್ನ ರಿಸ್ಟೋರಿಂಗ್ ಫೋರ್ಸ್ ಏನು ಮಾಡುತ್ತೆ? ಮತ್ತೆ ಮಾಸ್ನ ತನ್ನ ಮೇನ್ ಪೊಸಿಷನ್ಗೆ ತಗೊಂಡೋಗುತ್ತೆ. ಸೊ ದಿಸ್ ಇಸ್ ಮೇನ್ ಪೊಸಿಷನ್. ಬಟ್ ಸೊ ಡ್ಯೂ ಟು ಇನರ್ಷಿಯಾ ಆಫ್ ಮೋಷನ್ ನನ್ನ ಮಾಸ್ ಏನು ಮಾಡುತ್ತೆ? ಫರ್ದರ್ ಮೇಲೆ ಹೋಗ್ಬಿಡುತ್ತೆ. ಮೇನ್ ಪೊಸಿಷನ್ಗೆ ಹೋಗಿ ನಿಂತ್ಕೊಳ್ಳಲ್ಲ, ಯಾಕಂದರೆ ರಿಸ್ಟೋರಿಂಗ್ ಫೋರ್ಸ್ ಮೇನ್ ಪೊಸಿಷನ್ಗೆ ತಗೊಂಬಂದಂಗೆ ಮೂವ್ ಆಗ್ತಿತ್ತಲ್ಲ ಮಾಸು. ಅರ್ಥ ಆಯ್ತಲ್ವಾ? ಮೇನ್ ಪೊಸಿಷನ್ಗೆ ಬರ್ತಾ ಬರ್ತಾ ಮಾಸ್ ವೆಲಾಸಿಟಿ ಜಾಸ್ತಿ ಆಗ್ತಾ ಇತ್ತು, ಯಾಕಂದರೆ ವೆಲಾಸಿಟಿ ಇಸ್ ಹೈಯೆಸ್ಟ್ ಇನ್ ಮೇನ್ ಪೊಸಿಷನ್ ಅಲ್ಲ. ಸೊ ಆ ಇನರ್ಷಿಯಾ ಆಫ್ ಮೋಷನಿಂದ ಮತ್ತೆ ಮೇಲೆ ಹೋಗ್ಬಿಡ್ತು ಮಾಸು. ಇದು ಆಲ್ರೆಡಿ ಹೇಳಾಗಿದೆ SHM ಹೇಳ್ಬೇಕಾದ್ರೆ. ಸೊ ಆ ಇನರ್ಷಿಯಾ ಆಫ್ ಮೋಷನಿಂದ ಮತ್ತೆ ಮೇಲೋಯ್ತು. ಸೊ ಸ್ವಲ್ಪ ಮೇಲೆ ಹೋಯ್ತು. ಎಷ್ಟು ಕೆಳಗೆ ಎಳೆದಿದ್ರೆ ಅಷ್ಟೇ ಮೇಲೋಗುತ್ತೆ, ಅಷ್ಟೇ ಡಿಸ್ಟೆನ್ಸಿಂದ. ಮತ್ತೆ ರಿಸ್ಟೋರಿಂಗ್ ಫೋರ್ಸ್ ಪ್ರಭಾವದಿಂದ ಮತ್ತೆ ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ನಮ್ಮ ಮಾಸು ಆಸಿಲೇಷನ್ಸ್ ಮಾಡ್ತಾ ಇರುತ್ತೆ. ಸೊ ಈಗ ನಾವೇನು ಕಂಡುಹಿಡಿತೀವಿ ಅಂದರೆ ನೋಡಿ, ಈಗ ಸೊ ನಮ್ಮ ಮಾಸು ಯಾವುದೋ ಒಂದು ಪೊಸಿಷನಲ್ಲಿ ಇತ್ತು ಅಂದ್ಕೊಳ್ಳಿ, ಆಸಿಲೇಷನ್ ಮಾಡ್ತಾ ಮಾಡ್ತಾ ಇಲ್ಲೆಲ್ಲೋ ಇತ್ತು ಮಾಸು. ಸೊ ಆಗ ಮಾಸ್ದು ಡಿಸ್ಪ್ಲೇಸ್ಮೆಂಟ್ ಎಷ್ಟಿರಲಿ? y ಇರಲಿ. ಸೊ ಇದು ಇಲ್ಲಿವರೆಗೂ ಆಸಿಲೇಟ್ ಮಾಡ್ತಾ ಇರೋದು ಮಾಸು, ಇಲ್ಲಿವರೆಗೂ ನಾನೆಲ್ಲೋ ಮಿಡ್ಲಲ್ಲಿ ಇದೆ ಅಂದ್ಕೊಂಡಿದ್ದೀನಿ ಇಲ್ಲಿದ್ದಾಗ.
ಇಲ್ಲಿದ್ದಾಗ ಮಾಸ್ ಮೇಲೆ ರಿಸ್ಟೋರಿಂಗ್ ಫೋರ್ಸ್ ಇರುತ್ತೆ. ಸೊ ರಿಸ್ಟೋರಿಂಗ್ ಫೋರ್ಸ್ ಅದು ಡಿಸ್ಪ್ಲೇಸ್ಮೆಂಟ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಓಕೆನಾ? ಸೊ ಈಗ ಹೆಂಗೆ ಮಾಸ್ ಆಸಿಲೇಟ್ ಆಯಿತು ಅಂತ ಗೊತ್ತಾಯ್ತಲ್ಲ. ಮಾಸ್ ಆಸಿಲೇಟ್ ಆಗೋಕ್ಕೆ ಎರಡು ರೀಸನ್, ರಿಸ್ಟೋರಿಂಗ್ ಫೋರ್ಸ್ ಮತ್ತು ಇನರ್ಷಿಯಾ. ಸೊ ಅವೆರಡರಿಂದನೂ ಮಾಸ್ ಆಸಿಲೇಷನ್ಸ್ ಮಾಡ್ತಾ ಇದೆ. ಸೊ ಈಗ ಮಾಸು ಇಲ್ಲಿವರೆಗೂ ಇದು ಎಕ್ಸ್ಟ್ರೀಮ್ ಪೊಸಿಷನ್ ಅಂದ್ಕೊಳ್ಳಿ ಮಾಸ್ದು. ಇನ್ನೊಂದು ಎಕ್ಸ್ಟ್ರೀಮ್ ಪೊಸಿಷನ್ ಇಲ್ಲಿದೆ ಅಂದ್ಕೊಳ್ಳಿ, ಅದು ತೋರಿಸಿಲ್ಲ ಬಿಡಿ, ಒಂದು ಕಡೆದು ಎಕ್ಸ್ಟ್ರೀಮ್ ಪೊಸಿಷನ್ ತೋರಿಸ್ತಿದ್ದೀನಿ, ಇದು ಮೇನ್ ಪೊಸಿಷನ್. ಸೊ ಈಗ ಆಸಿಲೇಟ್ ಮಾಡುವಾಗ ಮಾಸ್ ಇಲ್ಲೆಲ್ಲೋ ಇತ್ತು ಈ ಪಾಯಿಂಟಲ್ಲಿ. ಓಕೆ, ಪಿ ಅಂದ್ಬಿಡ್ತೀನಿ ನಾವು ಪಾಯಿಂಟ್. ಸೊ ಆಗ ಮಾಸ್ ಮೇಲೆ ರಿಸ್ಟೋರಿಂಗ್ ಫೋರ್ಸ್ ಆ್ಯಕ್ಟ್ ಆಗ್ತಿರುತ್ತೆ, ಇನ್ಯಾವ ಫೋರ್ಸ್ ಇಲ್ಲ, ಅದೊಂದೇ ಫೋರ್ಸು. ಸೊ ರಿಸ್ಟೋರಿಂಗ್ ಫೋರ್ಸ್ ಆ್ಯಕ್ಟ್ ಆಗ್ತಿರುತ್ತೆ ಆ್ಯಂಡ್ ಬಾಡಿ ಈ ಕಡೆನಾರು ಹೋಗ್ಬೋದು, ಈ ಎರಡು ಕಡೆ ಹೋಗೋ ಪಾಸಿಬಿಲಿಟೀಸ್ ಇದೆ. ಪಿ ಅನ್ನೋ ಪಾಯಿಂಟಲ್ಲಿ ಇದ್ದಾಗ ಮಾಸ್ ಇಲ್ಲಾರು ಹೋಗ್ತಿರ್ಬೋದು ಅಥವಾ ಹಿಂಗಾರು ಹೋಗ್ತಾ ಇರ್ಬೋದು. ಅಂತೂ ರಿಸ್ಟೋರಿಂಗ್ ಫೋರ್ಸ್ ಎಷ್ಟು ಮಾಸ್ ಮೇಲೆ ಆ್ಯಕ್ಟ್ ಆಗ್ತಿರೋದು ಎಫ್ ರಿಸ್ಟೋರಿಂಗ್, ಪಿ ಅನ್ನೋ ಪಾಯಿಂಟಲ್ಲಿ ಇದ್ದಾಗ. ಸೊ ರಿಸ್ಟೋರಿಂಗ್ ಫೋರ್ಸ್ ಎಷ್ಟು ಹಂಗಾರೆ? ಸೊ ರಿಸ್ಟೋರಿಂಗ್ ಫೋರ್ಸ್ ಏನಕ್ಕೆ ಸಮ? ಮೈನಸ್ ಕೆ ವೈ. ಸೊ ಕೆನ ಏನಂತ ಕರಿತೀರಾ ಅಂದರೆ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಆಫ್ ದ ಸ್ಪ್ರಿಂಗ್. ಇನ್ ಜನರಲ್ ಆಗಿ SHM ಡಿಸ್ಕಸ್ ಮಾಡಿದಾಗ ಕೆನ ಫೋರ್ಸ್ ಕಾನ್ಸ್ಟೆಂಟ್ ಅಂತ, ಇಲ್ಲಿ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಅಂತಲೂ ಹೇಳ್ಬೋದು ನಾವು. ಸ್ಪ್ರಿಂಗ್ ಮಾಸ್ ಇದ್ದಾಗ ಕೆನ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಅಂತಲೂ ಹೇಳ್ಬೋದು. ಸ್ಪ್ರಿಂಗ್ ಕಾನ್ಸ್ಟೆಂಟ್ ಆರ್ ಫೋರ್ಸ್ ಕಾನ್ಸ್ಟೆಂಟ್ ಏನಾರು ಅನ್ಕೊಳ್ಳಿ. ಓಕೆನಾ? ಬಟ್ ನಮ್ಮ ಮಾಸ್ಗೆ ಆಕ್ಸಲರೇಷನ್ ಇರುತ್ತೆ. ವೆನ್ ಫೋರ್ಸ್ ಇಸ್ ಆ್ಯಕ್ಟಿಂಗ್ ಆನ್ ಎನಿ ಬಾಡಿ ದೆನ್ ದ ಬಾಡಿ ಹ್ಯಾಸ್ ಆಕ್ಸಲರೇಷನ್. ಇದೇ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಅನ್ನೋದು. ಸೊ ಲೆಟ್ ಎ ಬಿ ದ ಆಕ್ಸಲರೇಷನ್ ಆಫ್ ದ ಬಾಡಿ. ಇದು ರಿಸ್ಟೋರಿಂಗ್ ಫೋರ್ಸ್ ಆಕ್ಟಿಂಗ್ ಆನ್ ದ ಬಾಡಿ at P. ಸೊ ಬಾಡಿ ಪಿಯಲ್ಲಿದ್ದಾಗ ಬಾಡಿ ಮೇಲೆ ರಿಸ್ಟೋರಿಂಗ್ ಫೋರ್ಸ್ ಇರೋದು ಎಫ್ ರಿಸ್ಟೋರಿಂಗ್. ಬಾಡಿ ಪಿಯಲ್ಲಿದ್ದಾಗ ಅದ್ರ ಮೇಲೆ ಅದರ ಆಕ್ಸಲರೇಷನ್ ಎಷ್ಟಿರಲಿ? ಎ ಇರಲಿ. ಸೊ ಹಂಗಾರೆ ಎಫ್ ರಿಸ್ಟೋರಿಂಗ್ ಏನಕ್ಕೆ ಸಮ? ಹಂಗಾರೆ ಮಾಸ್ ಇಂಟು ಆಕ್ಸಲರೇಷನ್. ಆ ಮಾಸ್ ಇಂಟು ಆಕ್ಸಲರೇಷನ್ಗೆ ಸಮ. ಇದೇ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್. If F force acts on a body of mass m, then the acceleration can be given by F equals ma. So restoring force ma ಆಯಿತು. ಸೊ m into a ಕೊಡಿ. ಸೊ ಆಕ್ಸಲರೇಷನ್ ಏನಪ್ಪ ಬಂತೀಗ? ಆಕ್ಸಲರೇಷನ್ ಆಫ್ ದ ಬಾಡಿ ಎಕ್ಸಿಕ್ಯೂಟಿಂಗ್ acceleration of the mass tied to a spring executing SHM is ಒಂದು ಮಾಸು ಸ್ಪ್ರಿಂಗಿಗೆ ಕಟ್ಟಿದಾಗ ಆ ಮಾಸು SHM ಮಾಡ್ತಿದ್ರೆ ಅದರ ಆಕ್ಸಲರೇಷನ್ ಏನಕ್ಕೆ ಸಮ? ಮೈನಸ್ ಕೆ ಬೈ ಎಮ್ ಇಂಟು ವೈ. ಓಕೆನಾ? ಬಟ್ ಆಕ್ಸಲರೇಷನ್ ಲಾಸ್ಟ್ ಕ್ಲಾಸಸ್ಸಲ್ಲಿ ಕಂಡಿಡಿದ್ರಿ, ಏನಂತ ಕಂಡಿಡಿದ್ರಿ? ರಿಮೆಂಬರ್, ಮೈನಸ್ ಒಮೆಗಾ ಸ್ಕ್ವೇರ್ ವೈ ಅಂತ ಕಂಡಿಡಿದ್ರಲ್ಲ, ವೇರ್ ಒಮೆಗಾ ಇಸ್ ದ ಆಂಗುಲರ್ ಫ್ರೀಕ್ವೆನ್ಸಿ ಆಫ್ ದ SHM. ಸೊ ಆಕ್ಸಲರೇಷನ್ ಆಫ್ ದ ಸ್ಪ್ರಿಂಗ್ ಏನು ಬಂತು ನಮಗೆ? ವೆನ್ ಇಟ್ ಇಸ್ ಅಟ್ ದ ಪಾಯಿಂಟ್ ಪಿ ಮೈನಸ್ ಕೆ ಬೈ ಎಮ್ ಇಂಟು ವೈ ಬಂತು. ಬಟ್ SHM ಅದುವೇ. ಸೊ SHM ದ ಆಕ್ಸಲರೇಷನ್ಗೆ ಎಕ್ಸ್ಪ್ರೆಷನ್ ಗೊತ್ತು ನಿಮ್ಗೆ ಆಲ್ರೆಡಿ, ಮೈನಸ್ ಒಮೆಗಾ ಸ್ಕ್ವೇರ್ ವೈ. ಸೊ ಈಕ್ವೇಟ್ ಮಾಡಿ ಹಂಗಾರೆ ಮೈನಸ್ ಒಮೆಗಾ ಸ್ಕ್ವೇರ್ ವೈ ಏನಾಯಿತು? ಮೈನಸ್ ಕೆ ಬೈ ಎಮ್ ಇಂಟು ವೈ ಆಯಿತು. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗೋಯ್ತು. ಓಕೆ, ಮತ್ತು ಕ್ಯಾನ್ಸಲ್ ಏನು ಮಾಡಿಬಿಡಿ. ಓಕೆ, ಗೊತ್ತು ನಿಮ್ಮ ಮೈಂಡಲ್ಲಿರಲಿ ಅದು. ನೆಕ್ಸ್ಟ್ ಈಗ ಒಮೆಗಾ ಸ್ಕ್ವೇರ್ ವೈ ಏನಾಯಿತು? ಸೊ ವೈ ಯು ಕ್ಯಾನ್ಸಲ್ ಆಯಿತು, ಮೈನಸ್ ಮೈನಸ್ಸು ಕ್ಯಾನ್ಸಲ್ ಆಯಿತು. ಅದು ತೋರಿಸ್ಬೇಡಿ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗೋದು, ಯಾಕಂದ್ರೆ ಪ್ಲಸ್ ಅನ್ಸ್ಬಿಡುತ್ತೆ ಆಮೇಲೆ. ಸೊ ವೈ ಕ್ಯಾನ್ಸಲ್ ಆಗೋದು ತೋರಿಸಿ ಅಷ್ಟೇ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಒಮೆಗಾ ಏನು ಬಂತು? ಕೆ ಬೈ ಎಮ್ ಆಯಿತು. ಸೊ ಒಮೆಗಾ ಏನಾಯ್ತು ಹಂಗಾರೆ? ಸೊ ದ ಆಂಗುಲರ್ ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್ಸ್ ಏನಾಯಿತು? ಆಫ್ ಮಾಸ್ ಅಟ್ಯಾಚ್ಡ್ ಟು ಅ ಸ್ಪ್ರಿಂಗ್, ಇಟ್ ಇಸ್ ರೂಟ್ ಆಫ್ ಕೆ ಬೈ ಎಮ್. ಸೊ ಓಕೆ, ಇಲ್ಲಿ ಬರೀತೀನಿ ನೋಡಿ. ಸೊ ಬಟ್ ಒಮೆಗಾ ಏನಕ್ಕೆ ಸಮ? ಒಮೆಗಾ ಇಸ್ ಈಕ್ವಲ್ ಟು 2π ಬೈ ಪೀರಿಯಡ್ ಆಫ್ SHM. ಒಂದು SHM ಮಾಡೋಕ್ಕೆ ಸ್ಪ್ರಿಂಗು, ಒಂದು ಕಂಪ್ಲೀಟ್ SHM ಮಾಡೋಕ್ಕೆ ತಗೊಳ್ಳೋ ಟೈಮ್ನ ಪೀರಿಯಡ್ ಆಫ್ SHM ಕ್ಯಾಪಿಟಲ್ ಟಿ ಅಂತ ಕರಿತೀರಿ. ಓದಿದ್ರೆ ಇವೆಲ್ಲ ಲಾಸ್ಟ್ ಕ್ಲಾಸಲ್ಲಿ. ಸೊ ಒಮೆಗಾ ಏನಕ್ಕೆ ಸಮ? 2π ಬೈ ಟಿ. ಸೊ ಕೊಡಿ ಮತ್ತೆ ಅಲ್ಲಿ 2π ಬೈ ಟಿ ಏನಾಯಿತು? ರೂಟ್ ಆಫ್ ಕೆ ಬೈ ಎಮ್. ಸೊ ಟಿ ಏನಾಯ್ತು ಹಂಗಾರೆ? ಟಿ ಏನ? ಸೊ ನೋಡಿ ಈಗ 1/t ಏನಾಯಿತು? 1/2π ಇಂಟು ರೂಟ್ ಆಫ್ ಕೆ ಬೈ ಎಮ್.
ಸೊ ಈಗ ಟಿ ಏನಾಯ್ತಪ್ಪ ಈಗ ಹಂಗಾರೆ ರೆಸಿಪ್ರೊಕಲ್ ಮಾಡಿ ಎರಡೂ. ಸೊ 1/2 2π ಆಯಿತು. √m(k/m) ರೆಸಿಪ್ರೊಕಲ್ ಮಾಡಿದ್ರೆ √m/k ಆಗುತ್ತೆ. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ಸ್ ಆಫ್ ಎ ಮಾಸ್ ಅಟ್ಯಾಚ್ಡ್ ಟು ಎ ಸ್ಪ್ರಿಂಗ್. ಒಂದು ಸ್ಪ್ರಿಂಗ್ಗೆ ಮಾಸ್ ಅಟ್ಯಾಚ್ ಆಗಿ ಆ ಮಾಸ್ ಏನಾದ್ರು ಆಸಿಲೇಷನ್ಸ್ ಮಾಡ್ತಾ ಇದ್ರೆ ಅಥವಾ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಮಾಡ್ತಾ ಇದ್ರೆ ಅದರ ಟೈಮ್ ಪೀರಿಯಡ್ ಅಂದರೆ ಒಂದು SHM ಮಾಡೋಕ್ಕೆ ತಗೊಳ್ಳುವಂಥ ಟೈಮ್ ನೋಡಿ. ಇವೆಲ್ಲ ಕಲ್ತಿದ್ರೆ ಆಲ್ರೆಡಿ. ಇಲ್ಲಿಂದ ಇಲ್ಲೋಗಿ ಇಲ್ಲಿ ಬಂದು ಮತ್ತೆ ಇಲ್ಲಿ ಬರೋಕ್ಕೆ ಒಂದು SHMಗೆ ತಗೊಳ್ಳೋವಂಥ ಟೈಮ್ಗೆ ಏನು ಎಕ್ಸ್ಪ್ರೆಷನ್ 2π × √m/k. m is the mass and k is the spring constant ಅಥವಾ force constant. So this is very important expression. The time period of oscillations of a mass attached to a spring, that is 2π × √m/k. m is mass attached to the spring, the mass of the body attached to the spring, and k is the spring constant of the spring. Very important. ಇದು ಲ್ಯಾಬ್ ಅಲ್ಲಿ ಇದರ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಕೂಡ ಇದೆ. The time period of spring mass attached to a spring ನ ಕಂಡುಹಿಡಿತೀರ. ಸೊ ಅಂದರೆ ನೋಡಿ ಈಗ ಇದ್ರದ್ದೇ. ಸೊ ಈಗ ನಿಮ್ಮ ಹತ್ರ ಓಕೆ ಸೊ ಈಗ ಈ ಮಾಸ್ದು ಸೊ ಈಗ ಸ್ಪ್ರಿಂಗ್ ಅಟ್ಯಾಚ್ ಆಗಿರೋ ಮಾಸ್ ಆಸಿಲೇಷನ್ಸ್ ಮಾಡ್ತಿದೆಯಲ್ಲ, ಸೊ ಇದರ ಟೈಮ್ ಪೀರಿಯಡ್ನ ನೀವು ಕಂಡುಹಿಡಿದ್ರಿ ಈಗ. ಓಕೆನಾ? ಟೈಮ್ ಪೀರಿಯಡ್ ಅಂದರೆ ಒಂದು ಕಂಪ್ಲೀಟ್ ಆಸಿಲೇಷನ್ಗೆ ಎಷ್ಟು ಟೈಮ್ ತಗೊಳುತ್ತೆ ಅನ್ನೋದನ್ನ ಕಂಡುಹಿಡಿದ್ರಿ. ಓಕೆ, ಇಟ್ಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವಶನ್. ಸೊ ಈ ಎಕ್ಸ್ಪ್ರೆಷನ್ ನೆನ್ಪಿಟ್ಕೊಳ್ಳಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ. So that's about the time period of oscillations of a mass attached to a spring. ಈಗ in the next class let us learn about very important 5-mark question, the time period of oscillations of the simple pendulum. ಸೊ ನಮ್ಮ ಸಿಂಪಲ್ ಪೆಂಡುಲಮ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಥವಾ ಆಸಿಲೇಷನ್ ಮಾಡ್ತಿದ್ರೆ ಅದು ಒಂದು ಕಂಪ್ಲೀಟ್ ಆಸಿಲೇಷನ್ಗೆ ಏನು ಟೈಮ್ ತಗೊಳುತ್ತೆ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಡುಹಿಡಿಯೋಣ. ಓಕೆ, ಥ್ಯಾಂಕ್ ಯು.